ವಿರಾಟ್ ಅಪ್ಪಿದ್ದು ಸಾತ್ವನಕ್ಕಾಗಿ ಇರಬೇಕೆಂದು ಅವನ ಕೂದಲನ್ನು ನೆರವೇರಿಸಿ ವಿರಾಟ್ ಏನನ್ನಾದರೂ ಸಾಧಿಸಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದರೆ ಇಂಥವರನ್ನೆಲ್ಲ ಕಾಮನ್ ಕಣೋ. ಯಾಕೋ ಇಷ್ಟೊಂದು ಚಿಂತೆಗೆ ಒಳಗಾಗುತ್ತೀಯಾ? ಅದರಲ್ಲೂ ಗಂಡಸಾಗಿ ಅಳೋದು ತಪ್ಪು ಕಣೋ ಎಂದು ಸಮಾಧಾನಪಡಿಸಿದೆ. ಅವನು ಏನನ್ನು ನನ್ನ ಬಳಿ ಹೇಳಲು ಭಯಪಡುತ್ತಿದ್ದ. ಅವನ ಕೈಗಳನ್ನು ಹಿಡಿದು ಭರವಸೆಯ ನೋಟವೊಂದನ್ನು ಅವನೆಡೆಗೆ ಬೀರಿ, ವಿರಾಟ್, ಏನು ಹೇಳಬೇಕೆಂದು ಅಂದುಕೊಂಡಿದ್ದೀಯಾ? ಅದನ್ನು ಧೈರ್ಯವಾಗಿ ಹೇಳು. ನೀನು ಹೇಳಿಲ್ಲವೆಂದರೆ ನನಗೆ ಹೇಗೆ ಅರ್ಥವಾಗಬೇಕು ಎಂದಿದ್ದೆ. ಶ್ರಾವ್ಯ, ಭರತ್ ಇದ್ದಾನಲ್ಲ, ಅವನು ತುಂಬಾ ಕೆಟ್ಟವನು. ಹೇಳಿದ್ದನ್ನು ಮಾಡಿಯೇ ತೀರುತ್ತಾನೆ. ಈಗ ನಿಮ್ಮ ಕತೆ ಗೋವಿಂದಾನೆ ಎಂದಿದ್ದ ತಲೆ ಮೇಲೆ ಕೈ ಹೊತ್ತು. ಹೌದು ಮೇಡಮ್, ಅವ ಸಾಮಾನ್ಯದವನಂತೂ ಅಲ್ಲವೇ ಅಲ್ಲ. ಅದರಲ್ಲೂ ಪೊಲಿಟಿಕಲ್ ಪವರ್ ಇದೆ. MP ಮಗ ಬೇರೆ. ನೀವು ಇಷ್ಟೊಂದು ರಿಸ್ಕ್ ತಗೊಳ್ಳಬಾರದಿತ್ತು ಎಂದಿದ್ದ ಮನೋಜ್. ನನಗಂತೂ ಈ ರೀತಿಯ ಜಿದ್ದಾಜಿದ್ದಿ ಎಂದರೆ ತುಂಬಾ ಇಷ್ಟ. ಸವಾಲಿಗೆ ಸವಾಲು ಹಾಕಿ ನಿಂತರೆ ತಾನೆ ನಮ್ಮ ಸ್ಟ್ಯಾಂಡರ್ಡ್ ಹೊರಗೆ ಬರೋದು, ಜೊತೆಗೆ ನಮ್ಮಲ್ಲಿನ ಸ್ಟ್ರಾಂಗ್ನೆಸ್ ನಮಗೆ ಗೊತ್ತಾಗೋದು. ಆದರೆ ನನ್ನ ಈ ಹುಚ್ಚು ಆಸೆಯಿಂದ ವಿರಾಟ್ ಕಷ್ಟಪಟ್ಟು ಬೆಳೆಸಿದ ಅಡ್ವರ್ಟೈಸ್ಮೆಂಟ್ ಕಂಪನಿನ ಬಲಿ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ವಿರಾಟ್ ಈಗ ಏನು ಮಾಡಬೇಕು ಅಂತ ಅಂದುಕೊಂಡಿದ್ದೀಯಾ? ಸಾರಿ ಕೇಳಿದರೆ ಬಗ್ಗುವ ಪ್ರಾಣಿ ಅಂತ ಅವನಲ್ಲ. ಅವನು ಹೇಳಿದಂತೆ ಅಡ್ವರ್ಟೈಸ್ಮೆಂಟ್ನ ನೀನು ನಿಲ್ಲಿಸಿದರೆ ನಿನಗೆ ಲಾಸ್. ಏನು ಮಾಡಬೇಕೆಂದು ನಿರ್ಧರಿಸಿದ್ದೀಯಾ ಎಂದೆ. ಶ್ರಾವ್ಯ, ಅವನನ್ನೇ ಕೇಳೋಣ ಬನ್ನಿ ಎಂದಿದ್ದ ವಿರಾಟ್. ಭರತ್ಗೆ ಕರೆ ಮಾಡಿ ವಿಚಾರವನ್ನು ತಿಳಿಸಿದ. ಅವನು ಹೇಳಿದ ಜಾಗಕ್ಕೆ ನಾನು ಮತ್ತು ವಿರಾಟ್ ಹೋಗಿದ್ದೆವು. ಬರಬೇಕು ಆದರ್ಶ ವ್ಯಕ್ತಿಗಳು ಎಂದಿದ್ದ ಭರತ್ ಜೀಪ್ ಮೇಲೆ ಕುಳಿತುಕೊಂಡು. ಆ ಜಾಗ ನೋಡೋಕೆ ಗೋಡಂತರ ಇತ್ತು. 1-5 ಜನ ಗುಂಡಾಗಳು ಅವನ ಸುತ್ತಮುತ್ತ ನಿಂತಿದ್ದರು. ನನ್ನೆಡೆಗೆ ಬಂದ ಭರತ್ ನನ್ನ ಕೆನ್ನೆಗೆ ಬಾರಿಸಿಯೇ ಬಿಟ್ಟಿದ್ದ. ನೋವಾಗದೇ ಇರುತ್ತದ? ನೋವಾಗಿತ್ತು. ಆದರೆ ಆ ನೀಚನ ಮುಂದೆ ಅತ್ತರೆ ಅವನಿನ್ನೂ ಹೆಚ್ಚು ಹಿಂಸೆ ಕೊಟ್ಟು ಬಿಡುತ್ತಾನೆ ಎಂದು ಹಲ್ಲು ಕಚ್ಚಿ ಕಣ್ಣೀರನ್ನು ಬಿಗಿ ಹಿಡಿದೆ. ಏನು ಹಾಗೆ ನೋಡ್ತಾ ಇದ್ದೀಯಾ? ಕೋಪ ಬರ್ತಾ ಇದೆಯಾ? ಬರಬೇಕು ಅಂತ ತಾನೇ ಹೊಡೆದಿದ್ದು. ಅಳು ಎಂದಿದ್ದ ಭರತ್. ನಾನ್ಯಾಕೋ ಅಳಬೇಕು? ನೀನೊಬ್ಬ ನೀಚ. ನಿನ್ನ ಮುಂದೆ ಹತ್ತರೆ ನಿನಗೆ ಖುಷಿ ಸಿಗುತ್ತದೆ, ಆದರೆ ನನಗೆ ದುಃಖವಾಗುತ್ತದೆಯಲ್ಲ. ನಾನು ಅದಾಗಲೇ ಅಡ್ಜಸ್ಟ್ಮೆಂಟ್ ಅಂತೆಲ್ಲ ತುಂಬಾ ನೋಡಿದ್ದೇನೆ. ಇನ್ನು ನನ್ನಿಂದ ಅಳೋದಕ್ಕೆ ಸಾಧ್ಯವಾಗದು ಎಂದಿದ್ದೆ. ಅವನನ್ನು ಕನ್ಫ್ಯೂಸ್ ಮಾಡೋದು ನನ್ನ ಉದ್ದೇಶವಾಗಿತ್ತು. ಯಾವಳೆ ನೀನು? ನನ್ನ ಕೋಪನ ಇನ್ನಷ್ಟು ಹೆಚ್ಚು ಮಾಡಬೇಡ. ಹತ್ತು ಬಿಡು. ಇಲ್ಲ, ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ. ನಿನ್ನನ್ನು ಇಲ್ಲೇ ಮುಗಿಸಿಬಿಡುತ್ತೇನೆ ಎಂದು ಕೂಗಿದ್ದ ಭರತ್. ಸಾಕು ನಿಲ್ಲಿಸೋ. ನೀನೇನು ನನಗೆ ಜನ್ಮ ಕೊಟ್ಟಿದ್ದೀಯಾ? ಜೀವ ತೆಗೀತೀನಿ ಅಂತೀಯಲ್ಲ ಎಂದು ದಬಾಯಿಸಿಬಿಟ್ಟಿದ್ದೆ. ನನ್ನನ್ನು ವಿರಾಟ್ ತಡೆಯದೇ ಇದ್ದಿದ್ದರೆ ಅವನ ಕೆನ್ನೆಗೆ ಸರಿಯಾಗಿ ಕೊಡುತ್ತಿದ್ದೆ. ಭರತ್ ಸರ್, ಸ್ವಲ್ಪ ನನ್ನ ಮಾತನ್ನು ಕೇಳಿ. ನಾವು ಬಂದಿದ್ದು ಜಗಳವಾಡೋಕೆ ಅಲ್ಲ, ಕಾಂಪ್ರಮೈಸ್ ಆಗೋಕೆ. ನಿಮಗೆ ನಮ್ಮಿಂದ ಏನಾಗಬೇಕು ಅಂತ ಹೇಳಿ, ನೀವು ಹೇಳಿದಾಗೆ ಮಾಡ್ತೀವಿ. ಬೇಕಾದರೆ ಅಡ್ವರ್ಟೈಸ್ಮೆಂಟ್ ಕಂಪನಿನೇ ಬಿಟ್ಟು ಬಿಡುತ್ತೇನೆ. ಆದರೆ ಪ್ಲೀಸ್ ನನ್ನ ಶ್ರಾವ್ಯಗೆ ಏನು ಮಾಡಬೇಡಿ ಪ್ಲೀಸ್ ಎಂದು ಬೇಡಿಕೊಂಡಿದ್ದ ವಿರಾಟ್. ಅಲ್ಲ, ಇವನಿಗೆ ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದಾನೆ. ತಪ್ಪು ನಮ್ಮದಲ್ಲ ಅಂದ ಮೇಲೆ ಇಷ್ಟೆಲ್ಲ ವ್ಯಥೆ ಪಡಬೇಕು. ಏಕೆಂದರೆ ನಮ್ಮ ಅಪ್ಪ ಈ ಸ್ಟೇಟ್ನ MP ಅಲ್ಲವಲ್ಲ. ನನಗೆ ವಿರಾಟ್ನ ನೋಡಿದರೆ ಅದ್ವಿತ್ ನೆನಪಾಗದೇ ಇರಲಿಲ್ಲ. ಎಲ್ಲಿ ಇದ್ದಾನೋ ಪಾಪ, ಕೊನೆಗೂ ಸಿಗಲೇ ಇಲ್ಲವಲ್ಲ. ತಂದೆ ತಾಯಿ ಇದ್ದರೂ ಅನಾಥನಂತೆ ಇರುವ ನನಗೆ ಇಷ್ಟೊಂದು ಕಷ್ಟಗಳು. ಇನ್ನು ಅದ್ವಿತ್ಗೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲ. ಚಾಕ್ಲೇಟ್ ಐಸ್ ಕ್ರೀಮ್ಗೆ ಬೆರಗಾಗಿ ಬಿಡುವ ಚಿಕ್ಕ ಹುಡುಗ ಅವನು. ಏ ಭಗವಂತ, ಅವನು ಎಲ್ಲೇ ಇದ್ದರೂ ಹುಷಾರಾಗಿ ಇರುವಂತೆ ಮಾಡೆಂದು ಭಗವಂತನಲ್ಲಿ ಬೇಡಿಕೊಂಡಿದ್ದೆ. ನಿಮ್ಮ ಜೊತೆ ನನಗೇನು ಡೀಲ್ ಇದೆ? ಡೀಲ್ ಮಾಡಿಕೊಳ್ಳೋಕೆ ಒಂದು ಸ್ಟೇಟಸ್ ಬ್ರ್ಯಾಂಡ್ ಅನ್ನೋದು ಇರಬೇಕು. ನಿನ್ನದು ಖಾಲಿ ಅಡ್ವರ್ಟೈಸ್ಮೆಂಟ್ ಕಂಪನಿ. ಇವತ್ತು ನೀನು ಮಿಂಚುತ್ತಾ ಇದ್ದೀಯಾ, ನಾಳೆ ಇನ್ನೊಬ್ಬ ನಿನ್ನ ಜಾಗಕ್ಕೆ ಬರುತ್ತಾನೆ. ನಿನ್ನಂಥವರ ಹತ್ರ ಎಲ್ಲ ಡೀಲ್ ಮಾಡೋಕೆ ನಾನೇನು ಗುಜರೆ ಅಂಗಡಿ ಇಟ್ಟುಕೊಂಡಿಲ್ಲ, ತಿಳಿಯಿತಾ? ಯೋಗ್ಯತೆ ಮೀರಿ ಮಾತಾಡೋದನ್ನು ನಿಲ್ಲಿಸು ಫಸ್ಟ್ ಎಂದು ಬಿಟ್ಟಿದ್ದ ಭರತ್. ಇಲ್ಲ, ಇವನ್ಯಾರು ಯೋಗ್ಯತೆ ಬಗ್ಗೆ ಮಾತನಾಡೋಕೆ? ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಬ್ರ್ಯಾಂಡ್ ಸ್ಟೇಟಸ್ ಇರುತ್ತದೆಯಲ್ಲ. ನನಗೆ ಹುರಿದು ಹೋಗಿತ್ತು. ನನಗೆ ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ. ಏನೋ ನೀನು ಮಾತಿನ ಅರ್ಥ? ನಮಗೊಂದು ಸ್ಟೇಟಸ್ ಬ್ರ್ಯಾಂಡ್ ಇಲ್ಲ ಅಂತ ತಾನೆ? ಆಯಿತು, 1 ತಿಂಗಳು ಕೊಡು. ನಿನ್ನ ಮುಂದೇನೆ ನಮ್ಮದೇ ಸ್ವಂತ ಸ್ಟೇಟಸ್ ಬ್ರ್ಯಾಂಡ್ನಲ್ಲಿ ಮಿಂಚಿಲ್ಲ ಎಂದರೆ ನಾನು ಶ್ರಾವ್ಯ ಅಲ್ಲವೇ ಅಲ್ಲ ಎಂದಿದ್ದೆ. ಎಷ್ಟೇ ಸೊಕ್ಕು ಹೆಣ್ಣು ನಿನಗೆ? ಗಂಡಸಿನ ಮೇಲೆ ಸವಾಲು ಹಾಕ್ತೀಯಲ್ಲ, ಮೆಚ್ಚಲೇಬೇಕು ನಿನ್ನನ್ನು. ಯಾವುದೇ ನಿನ್ನ ಬ್ರ್ಯಾಂಡ್? ಕಿವಿಗೆ ಹಾಕುವ ಜುಮ್ಕಿನ, ಅಥವಾ ಕತ್ತಲೆ ಹಾಕುವ ಒಂದೇಳೆ ಚೈನಾ, ಅಥವಾ ಕೈ ಬಳೆಗಳ? ನಕ್ಕು ಬಿಟ್ಟಿದ್ದ ಭರತ್. ಯಾಕೆ, ಪೌಡರ್ ಪರ್ಫ್ಯೂಮ್ ಬೇಡವಾ ಎಂದಿದ್ದೆ. ಅವನ ನಗು ಅಲ್ಲಿಗೆ ಬಂದಾಗಿತ್ತು. ಉರಿಯುವವರ ಮುಂದೆ ತಲೆ ತಗ್ಗಿಸಿದರೆ ಏನು ಬಂದು ಲಾಭ? ಅವರನ್ನು ಉರಿಸೋದ್ರಲ್ಲೇ ಮಜಾ ಇರೋದು ಎಂದೆನಿಸಿತು. ಜಾಸ್ತಿ ಮಾತಾಡ್ತಾ ಇದ್ದೀಯಾ ನೀನು. ಆದರೂ ಹೇಳ್ತೀನಿ ಕೇಳು. ನೀನೊಬ್ಬಳು ಹೆಂಗಸು. ಅಮ್ಮಮ್ಮ ಎಂದರೆ ಎಷ್ಟೇ ದುಡಿಯುತ್ತೀಯ ಬ್ರ್ಯಾಂಡ್ನಿಂದ?
ತಿಂಗಳಿಗೆ ಒಂದು 20,000 ಅಷ್ಟೇ ನಿನ್ನ ಕೈಲಿ ಆಗೋದು. ಅದೇ ನನ್ನಪ್ಪನೇ ಕಾಫಿ ಬ್ರ್ಯಾಂಡ್ ಮಾಲತಿ ಕಾಫಿ ಇದೆಯಲ್ಲ, ಅದು ಬರೀ ನಮ್ಮ ಸ್ಟೇಟ್ನಲ್ಲಿ ಅಲ್ಲ, ಇಡೀ ವರ್ಲ್ಡ್ ಫೇಮಸ್. ತಿಂಗಳಿಗೆ ಏನಿಲ್ಲವೆಂದರೂ ಒಂದು 50 ಕೋಟಿ ನಮ್ಮ ಸಂಪಾದನೆ. ನಿನ್ನ ಕೈಲಿ ಅಷ್ಟೊಂದು ದುಡಿಯೋಕ್ಕೆ ಆಗುತ್ತಾ? ಸೊ ಜಾಸ್ತಿ ಮಾತನಾಡಬೇಡ, ಸೋತೆ ಅಂತ ಒಪ್ಪಿಕೊಂಡು ಹೋಗ್ತಾ ಇರು ಎಂದಿದ್ದ. ನಿನಗೆ ಹೆದರಿಕೆ ಅನಿಸುತ್ತೆ ನನ್ನ ಜೊತೆ ಕಾಂಪೀಟ್ ಮಾಡೋಕೆ ಅಲ್ವಾ ಎಂದಿದ್ದೆ. ಹೆಂಗಸು ಅಂತ ಅದೆಷ್ಟು ಉದಾಸೀನವಾಗಿ ಮಾತನಾಡಿ ಬಿಟ್ಟಿದ್ದನವ. ನನಗೆ ಹುರಿದು ಹೋಗಿತ್ತು. ಯಾಕೆ ಹೆಣ್ಣು ಮಕ್ಕಳು ದುಡಿಯೋದೇ ಇಲ್ಲವೇನು? ಕಂಪನಿಯಲ್ಲಿ ನನ್ನ ಶೇರ್ ತಿಂಗಳಿಗೆ 70 ಕೋಟಿ ದಾಟುತ್ತಿತ್ತು. ಅಷ್ಟು ಸೂಪರ್ ಟ್ಯಾಲೆಂಟೆಡ್ ನಾನು. ನನ್ನ ಮುಂದೆ ಹೀಗೆ ಹೇಳುತ್ತಾನಲ್ಲ ಇವನು. ಮತ್ತೆ ಯಾಕೆ ಜಾಬ್ ಬಿಟ್ಟೆ ಎನ್ನುವ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡಿರಬೇಕಲ್ಲ. ನನ್ನ ಅಮ್ಮನಿಗೋಸ್ಕರ. ಹೌದು, ನನಗೆ ಹುಡುಗನ ಹುಡುಕಲು ತುಂಬಾ ಕಷ್ಟಪಡುತ್ತಿದ್ದರು ನನ್ನ ಅಮ್ಮ ಅಪ್ಪ. ಏಕೆಂದರೆ ನನ್ನ ತಿಂಗಳ ಸ್ಯಾಲರಿನೇ ಕೋಟಿಗಟ್ಟಲೆ ಇತ್ತಲ್ಲ. ಇನ್ನು ನನಗೆ ಹುಡುಗ ಎಲ್ಲಿ ಸಿಗುವನೆಂಬ ಲೆಕ್ಕಾಚಾರ ಅವರದಾಗಿತ್ತು. ನನ್ನಮ್ಮನ ಆಸೆ ನನಗೆ ಮದುವೆ ಮಾಡಬೇಕೆಂದಿದ್ದು ಅಲ್ಲವೇ? ಅದಕ್ಕಾಗಿ ನನ್ನ ಕೋಟಿ ಸ್ಯಾಲರಿನ ನನ್ನ ಕಂಪನಿನ ನನ್ನ ಅಮ್ಮನಿಗಾಗಿ ಬಿಟ್ಟು ಬಿಟ್ಟಿದ್ದೆ. ಎಷ್ಟು ಸೊಕ್ಕು ನಿನಗೆ. ಆಯಿತು, ನಿನ್ನ ಬ್ರ್ಯಾಂಡ್ ಅದ್ಯಾವುದೇ ಆಗಿರಲಿ, ಐ ಡೋಂಟ್ ಕೇರ್. ನಿನಗೆ ಏನು ಎಲ್ಪ್ ಬೇಕಾದರೂ ನಾನು ಮಾಡ್ತೀನಿ. ಆದರೆ ಒಂದೇ ತಿಂಗಳಲ್ಲಿ ನಮ್ಮ ಅಪ್ಪನ ಮಾಲತಿ ಕಾಫಿನ ಬೀಟ್ ಹೊಡೆದು ಬಿಡು ನೋಡೋಣ. ನಿನ್ನ ಕೈಲಿ ಆಗುತ್ತಾ? ತಿಂಗಳಲ್ಲಿ 50 ಕೋಟಿನ ನಿನ್ನ ಬ್ರ್ಯಾಂಡ್ನಿಂದ ಸಂಪಾದನೆ ಮಾಡೋಕೆ ಎಂದಿದ್ದ ಹುಬ್ಬೇರಿಸಿ. ನನಗೆ ಖುಷಿ ತಡೆಯಲಾಗಲಿಲ್ಲ. ಬೇರೆ ಮಾಡ್ತೀನಿ ಎಂದಿದ್ದಾನಲ್ಲ, ಇಂಥವರನ್ನೇ ನೋಡಿ ಗಾದೆ ಮಾಡಿರಬೇಕು. ಕೋಪ ಹೆಚ್ಚಾದಾಗ, ಖುಷಿಯಾದಾಗ ಬುದ್ಧಿಯ ಕೈಗೆ ಕೆಲಸ ಕೊಟ್ಟು ಭರವಸೆಗಳನ್ನು ನೀಡಬಾರದು ಎಂದು. ಓಕೆ ಭರತ್, ನೀನು ಇನ್ಮೇಲೆ ನನ್ನ ಬಿಸ್ನೆಸ್ ಪಾರ್ಟ್ನರ್. ನೀನು ನನಗೆ ತೊಂದರೆ ಮಾಡುವ ಹಾಗೆ ಇಲ್ಲ, ಬರೀ ಹೆಲ್ಪ್ ಮಾಡೋದು ನೀನು ಕೆಲಸ ಅಂದಿದ್ದೆ. ಮುಗುಳ್ನಕ್ಕು. ಓವರ್ ಕಾನ್ಫಿಡೆಂಟ್ ಒಳ್ಳೆಯದಲ್ಲ ಅಂತಾರೆ, ಗೆದ್ದು ತೋರಿಸೆ ಹುಡುಗಿ ಎಂದಿದ್ದ ಪೊಗರಿನ ಹುಡುಗ. ನಾನೇನು ನಿನಗೆ ನನ್ನದು ಓವರ್ ಕಾನ್ಫಿಡೆಂಟ್ ಅಂತ ಹೇಳಿಲ್ಲವಲ್ಲ. ಅಂದಾಗೆ ನನ್ನ ಬ್ರ್ಯಾಂಡ್ ಯಾವುದಿರಬಹುದು ಎಂದು ತಿಳಿದುಕೊಳ್ಳುವ ಕುತೂಹಲ ಇಲ್ಲವೇ ನಿನಗೆ ಎಂದಿದ್ದೆ. ಅವನನ್ನು ತುಂಬಾ ಛೇಡಿಸಬೇಕೆಂದು ಯೋಚಿಸಿಬಿಟ್ಟಿದ್ದೆ. ವಿರಾಟ್, ಇವಳನ್ನು ಮೊದಲು ಇಲ್ಲಿಂದ ಕರೆದುಕೊಂಡು ಹೋಗು. ನಿಮಗೆ ಏನು ಎಲ್ಪ್ ಬೇಕಾದರೂ, ಐ ಮೀನ್ ಫೈನಾನ್ಸಿಯಲ್ ಎಲ್ಪ್, ಎಲ್ಲವನ್ನು ನನ್ನ ಅಂಕಲ್ಗೆ ಹೇಳು. ನನಗೊಂದು ಅರ್ಥವಾಗುತ್ತಾ ಇಲ್ಲ. ನೀನೊಬ್ಬ ಅಮಾಯಕ. ನಿನಗೇನು ಗಂಟು ಬಿದ್ದಳೋ ಈ ಗಂಡು ಬೀರಿ ಎಂದಿದ್ದ ಭರತ್. ಯು ಹೀರಿಯಟ್. ಅವನ ಕೆನ್ನೆಗೆ ನಿಜವಾಗಿಯೂ ಬಾರಿಸಿಬಿಡುತ್ತಿದ್ದನೇನು. ವಿರಾಟ್ ಇಲ್ಲದೆ ಇದ್ದಿದ್ದಾರೆ. ಆದರೆ ವಿರಾಟ್ ತನ್ನ ಕೈ ಹಿಡಿದೆಳೆದು ನನ್ನನ್ನು ಹೊರಕ್ಕೆ ಎಳೆದುಕೊಂಡು ಬಂದು ಬಿಟ್ಟ. ಯಾಕೋ ಅವನಿಗೆ ಅಷ್ಟು ಹೆದರುತ್ತೀಯ? ಅವನೇನು ಹುಲಿ ಸಿಂಹವಲ್ಲ, ನಮ್ಮ ಥರ ಇರೋ ಮಾಮೂಲಿ ಮನುಷ್ಯ ಅವನು ಕೂಡ. ಶ್ರಾವ್ಯ, ಅವನಿಗೆಲ್ಲ ಹೆದರುತ್ತಾ ಇರೋದು ಅವನಿಗೆ ಇರೋ ಪವರ್ನಿಂದ. ಹೆದರಿಕೆ ಅಷ್ಟೇ. ನೀವು ಅಂದುಕೊಂಡಿದ್ದಷ್ಟು ಸಾಧಿಸೋಕೆ ಇದು ಬೆಸ್ಟ್ ಟೈಮ್ ಮತ್ತೆ ಅವಕಾಶ. ಮತ್ತೆ ಇನ್ನೊಂದು ಭರತ್ ಸರ್ಗೆ ಓದು ಬರೀ ಇಲ್ಲದೆ ಥರ್ಡ್ ಕ್ಲಾಸ್ ತವನು ಅಂತ ಮಾತ್ರ ತಿಳಿದುಕೊಳ್ಳಬೇಡಿ. ಅವನು ನಿಮ್ಮ ಥರಾನೇ MBA ಗ್ರಾಜುಯೇಟ್. ಅದು ಅಬ್ರಾಡ್ನಲ್ಲಿ ಓದಿದವನು. ಅವನು ಮಾತುಗಳು ಹೊರಟು ಅಷ್ಟೇ, ಆದರೆ ತುಂಬಾ ಒಳ್ಳೆಯವನು. ನನ್ನ ಅಡ್ವರ್ಟೈಸ್ಮೆಂಟ್ ಕಂಪನಿ ಶುರುವಾದಾಗ ಅವನು ಕೂಡ ನಿಮ್ಮ ಥರಾನೇ ಹೆಲ್ಪ್ ಮಾಡಿದ. ವಾಟ್? ಏನೋ ಹೇಳ್ತಾ ಇದ್ದೀಯಾ ವಿರಾಟ್? ಅವನು ನಿನಗೆ ಹೆಲ್ಪ್ ಮಾಡಿದ್ದಾನಾ? ಮತ್ತೆ ಯಾಕೆ ಬೆದರಿಕೆ ಹಾಕುತ್ತಿದ್ದ? ನನಗೆ ಒಂದು ಅರ್ಥವಾಗಲಿಲ್ಲ ವಿರಾಟ್ನ ಮಾತುಗಳು. ಭರತ್ ಮಾತುಗಳು ಕೇಳಿದರೆ ಓದಿದವರ ಮಾತುಗಳಂತೆ ಇತ್ತೇನು? ಹೆಂಗಸರಿಗೆ ಬೆಲೆ ಕೊಡದೆ ಓದು ಫಾರಿನ್ನಲ್ಲಿ ಮಾಡಿದರೆ ಏನು ಬಂತು? ಆ ಓದಿಗೆ ಬೆಲೆ ಅನ್ನೋದು ಇಲ್ಲ. ವಿದ್ಯೆ ಇದ್ದವರಿಗೆ ವಿನಯ ಅನ್ನೋದು ಇರಬೇಕು ಅಲ್ಲವೇ? ಶ್ರಾವ್ಯ, ಆ್ಯಕ್ಚುಲಿ ನನ್ನದೇ ತಪ್ಪು. ಆ ಕಂಪನಿ ಬಗ್ಗೆ ತಿಳಿದುಕೊಳ್ಳದೆ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟೆ. ಆ ಕಂಪನಿಯ ಪೇಂಟ್ ಕಳಪೆ ಇದ್ದು, ಅದಕ್ಕೆ ಭರತ್ ಸರ್ ನನಗೆ ಹೇಳಿದ್ದು ಎಂತ. ವಿರಾಟ್ ನನಗೆ ಕೋಪ ಬಂದು ಬಿಟ್ಟಿತು. ಅವನ ಕೆನ್ನೆಗೆ ಒಂದು ಸರಿಯಾಗಿ ಕೊಟ್ಟೆ. ಅಲ್ವಾ ವಿರಾಟ್, ಕಂಪನಿ ಬಗ್ಗೆ ತಿಳಿದುಕೊಳ್ಳಬೇಕು ತಾನೆ. ಅಡ್ವರ್ಟೈಸ್ಮೆಂಟ್ಗಳನ್ನು ನಂಬೋ ಜನ ಎಲ್ಲದಕ್ಕೂ ಮರಳಾಗಿ ಬಿಡುತ್ತಾರೆ. ಎಲ್ಲವನ್ನು ಖರೀದಿಸಬೇಕೆಂಬ ಹುಚ್ಚು ಆಸೆ ಅವರಿಗೆ ಬಂದ ಮೇಲೆ ಅಂತೂ ದುಡ್ಡು ಅವರ ಕೈನಲ್ಲಿ ನಿಲ್ಲಲ್ಲ. ಇನ್ಮೇಲೆ ಆದರೂ ಹುಷಾರು ಎಂದೆ. ಭರತ್ ಸರ್ ಎಡಕೆನ್ನೆಗೆ ಬಾರಿಸಿದರು. ನೀವು ನನ್ನ ಬಲ ಕೆನ್ನೆಗೆ ಬಾರಿಸಿಬಿಟ್ಟರಲ್ಲ. ಇಬ್ಬರು ಸರಿಯಾಗಿ ಇದ್ದೀರಾ, ಗಾಂಧಿ ರೂಲ್ಸ್ನ ಫಾಲೋ ಮಾಡಿಕೊಂಡು ಎಂದು ಮುಂದೆ ಹೋಗಿದ್ದ ವಿರಾಟ್. ಭರತ್ ಮೇಲೆ ನನಗೆ ಒಳ್ಳೆ ಭಾವನೆ ಬಂದಿತ್ತೆ ಗೊತ್ತಿಲ್ಲ. ಆದರೆ ನನ್ನ ಶ್ರಾವ್ಯ ಚಹಾ ಬ್ರ್ಯಾಂಡ್ನ ತೆರೆಯಲ್ಪಡಕ್ಕೆ ರಾತ್ರಿ ಹಗಲೆನ್ನದೆ ಶ್ರಮಿಸಲು ಶುರು ಮಾಡಿದ್ದೆ. ನನಗೆ ಬೆಂಬಲವಾಗಿ ನಿಂತಿದ್ದು ವಿರಾಟ್ ಮತ್ತು ಅವನ PA ಮನೋಜ್. ಶ್ರಾವ್ಯ, ಭರತ್ ಸರ್ ಹೇಳಿದ್ರಲ್ಲ ಮಾಲತಿ ಕಾಫಿ ಬ್ರ್ಯಾಂಡ್ ಅಂತ, ಅದು ಎಲ್ಲ ಕಡೆ ಮಿಂಚುತ್ತಾ ಇರೋದಕ್ಕೆ ಮುಖ್ಯ ಕಾರಣ ಭರತ್ ಸರ್ ಅವರಪ್ಪ ಸಂದೀಪ್ ಅವರು ಅಲ್ಲ. ಭರತ್ ಸರ್ ತುಂಬಾ ಬ್ರಿಲಿಯಂಟ್. ಅವರು ಸುಮ್ಮನೆ ನಿಮ್ಮ ಮೇಲೆ ಬೆಟ್ ಕಟ್ಟಿಲ್ಲ. ಅದರಲ್ಲೂ ಇನ್ನೂ ಶುರುವಾಗದ ನಮ್ಮ ಚಹಾ ಬ್ರ್ಯಾಂಡ್ ತಿಂಗಳಿಗೆ 50 ಕೋಟಿ ಮಾಡೋದು ಕಷ್ಟನೇ ಸರಿ. ನೀವು ಸ್ವಲ್ಪ ವೆರೈಟಿಯಾಗಿ ಯೋಚಿಸಿ ಎಂದಿದ್ದ ವಿರಾಟ್. ನನಗೂ ಹಾಗೆ ಅನಿಸಿತು. ಒಂದು ಅರ್ಧ ಗಂಟೆ ಒಬ್ಬಳೆ ಹನಿ ಮಳೆಯಲ್ಲಿ ನೆನೆದೆ. ಮಳೆಯಲ್ಲಿ ನಿಂದ ನನಗೆ ಚಹಾ ಬೇಕೇ ಬೇಕು ಎಂದೆನಿಸಿತು. ಚಹಾ ಮಾಡಿದೆ. ಅದೇ ಆಯುರ್ವೇದ್ ಗಿಡಮೂಲಿಕೆಯ ಪೌಡರ್ನಿಂದ ನಾನೇ ಖುದ್ದಾಗಿ ತಯಾರಿಸಿದ ಚಹಾ ಪೌಡರ್ ಅದು. ನೀರಿನಲ್ಲಿ ನಾನು ತಯಾರಿಸಿದ ಚಹಾ ಪೌಡರ್ನ ಹಾಕಿ ಕುದಿಸಿದ್ದೆ. ಮನೆ ತುಂಬ ಅದೇ ಚಹಾ ಪರಿಮಳ. 1-2 ನಿಮಿಷವಾದ ಮೇಲೆ ಹಾಲನ್ನು ಹಾಕಿ ಮತ್ತೆ ಕುದಿಸಿದ್ದೆ. ಯಪ್ಪ, ನನಗಂತೂ ಸ್ವರ್ಗವೇ ಚಹಾದಲ್ಲಿ ಎಂದೆನಿಸದೆ ಇರಲಿಲ್ಲ. 3 ಕಪ್ಪು ಚಹಾವನ್ನು ಹಾಕಿ ಟ್ರೈ ಹಿಡಿದು ಹಿಂದೆ ತಿರುಗಿದೆ ಅಷ್ಟೆ. ವಿರಾಟ್ ಮನೋಜ್ ನನ್ನ ಹಿಂದೆ ನಿಂತಿದ್ದರು. ಶ್ರಾವ್ಯ, ಇದೇ ಚಹಾ ಬಗ್ಗೆನ ನೀವು ಹೇಳುತ್ತಾ ಇದ್ದಿದ್ದು? ವಾವ್,
ಸ್ಮೆಲ್ ಎಷ್ಟು ಚೆನ್ನಾಗಿದೆ. ಇನ್ನು ಚಹಾ ಎಂದು ಚಹಾ ಕಪ್ನ ಹಿಡಿದು ತುಟಿಗಿಳಿಸಿದ ವಿರಾಟ್. ವಾವ್ ಶ್ರಾವ್ಯ, ನಿಮ್ಮ ಚಹಾ ತುಂಬಾ ಚೆನ್ನಾಗಿದೆ. ಪ್ಲೀಸ್ ಇನ್ನೊಂದೆರಡು ಕಪ್ ಕೊಡ್ತೀರಾ? ವರ್ಕ್ ಮಾಡ್ತಾ ಬಂದಿದ್ದ ಸ್ಟ್ರೆಸ್ ಎಲ್ಲ ಮಂಗಮಾಯ ಎಂದಿದ್ದ ಮತ್ತೆ. ವಾವ್ ಮೇಡಮ್ ಸೂಪರ್ ನಿಮ್ಮ ಚಹಾ ಎಂದಿದ್ದ ಮನೋಜ್. ನೋಡಿದೇನೋ ವಿರಾಟ್, ನನ್ನ ಚಹಾ ಗಮ್ಮತ್ತು. 50 ಕೋಟಿ ಇಲ್ಲ ಕಣೋ, 100 ಕೋಟಿನೇ ಮಾಡ್ತೀನಿ, ನೋಡ್ತಾ ಇರು ಎಂದು ಅವರಿಗೆಲ್ಲ ಪ್ಲಾನ್ನ ವಿವರಿಸಿದೆ. ನಮ್ಮ ಪ್ಲಾನ್ನಂತೆ ಭರತ್ ಅಂಕಲ್ ಅವರ ಬಳಿ 1 ಕೋಟಿ ಹಣವನ್ನು ಪಡೆದು ನಮ್ಮ ಯೋಜನೆಯಂತೆ ಜನ ಜಾಸ್ತಿ ಸೇರುವ ಜಾಗದಲ್ಲಿ ಶ್ರಾವ್ಯ ಚಹಾ ಬ್ರ್ಯಾಂಡ್ನ ಅಂಗಡಿಯನ್ನು ತೆರೆಯೋದೆಂದು ಹಾಗೆ ಮಾಡಿದ್ದೆವು ಸಹ. ನಮ್ಮ ಅಂಗಡಿಯ ಎದುರಿಗೆ ಇದ್ದಿದ್ದು ಎಲ್ಲರೂ ಇಷ್ಟಪಡುತ್ತಿದ್ದ ಭರತ್ನ ಮಾಲತಿ ಕಾಫಿ ಬ್ರ್ಯಾಂಡ್ನ ದೊಡ್ಡದಾದ ಶಾಪ್. ಅವನ ಶಾಪ್ ಒಳಗೆ ಇದ್ದ ನೋಡೋಕ್ಕೆ ತುಂಬಾ ಆಕರ್ಷಿತವಾಗಿತ್ತು. ಯೂನಿಫಾರ್ಮ್ ತೊಟ್ಟ ಹೆಂಗಳೆಯರು ಗಂಡಸರು ಬರುತ್ತಿದ್ದ ಕಸ್ಟಮರ್ಸ್ಗೆ ವೆರೈಟಿ ಕಾಫಿನ ಮಾಡಿಕೊಡುತ್ತಾ ಇದ್ದರು. ಕೆಲವೊಂದು ಹಾರ್ಟ್ ಶೇಪ್, ಫ್ಲವರ್ ಶೇಪ್ ಇತ್ಯಾದಿ. ನನಗೆ ಕುಡಿಯಬೇಕೆಂದು ಒಂದು ಬಾರಿಯೂ ಅನಿಸಲಿಲ್ಲ. ನನ್ನ ಶ್ರಾವ್ಯ ಬ್ರ್ಯಾಂಡ್ ಅಂಗಡಿಯ ಹೊರಗಡೆ ಕಾಮನ್ ಬಿಲ್ಲಿನ 7 ಬಣ್ಣಗಳಲ್ಲಿಯೂ ನನ್ನ ಚಹಾಗೆ ಬಳಸುತ್ತಿದ್ದ ಆಯುರ್ವೇದ ಗಿಡಮೂಲಿಕೆಯ ಬಗ್ಗೆ ವಿಸ್ತಾರವಾಗಿ ಬರೆಸಿದ್ದೆ. ಓದಿದವರಿಗೆಲ್ಲ ಅರ್ಥವಾಗಬೇಕಿತ್ತಲ್ಲ. ಒಳಗೆ ಬಂದೊಡನೆ ಮಳೆಯಲ್ಲಿ ಮಿಂದೆದ್ದ ಅನುಭವ ಆಗಬೇಕೆಂದು ಅಂಗಡಿಯ ಮಧ್ಯೆ ಫೌಂಟೇನ್ ಥರ ನೀರು ಚಿಮ್ಮುವ ಹಾಗೆ ಮಾಡಿಸಿದ್ದೆ. ಫೌಂಟೇನ್ ಸುತ್ತ ಕುರ್ಚಿಗಳಿಂದ ಅಲಂಕರಿಸಿದ್ದೆ. ಕೆಲವರಿಗೆ ಚಹಾ ಅನ್ನುವುದು ಎಮೋಷನ್. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುತ್ತಾ ನ್ಯೂಸ್ ಪೇಪರ್ ಓದುವ ವಾಡಿಕೆ ಇರುತ್ತದೆ. ಅದರಂತೆ ನನ್ನ ಚಹಾ ಅಂಗಡಿಗೆ ಬಂದವರಿಗೆಲ್ಲ ಓದುವ ಹವ್ಯಾಸವಿದ್ದರೆ ಕುರ್ಚಿಯ ಮೇಲೆ ಕೆಲವೊಂದು ಪುಸ್ತಕಗಳನ್ನು, ನ್ಯೂಸ್ ಪೇಪರ್ಗಳನ್ನು ಇರಿಸಿದ್ದೆ. ಚಹಾ ಕುಡಿಯುತ್ತಾ ಎಂಜಾಯ್ ಮಾಡಲಿ ಎಂದು. ಕೆಲವರಿಗೆ ಅದು ವಿಶೇಷವಾಗಿ ಕಂಡಿತ್ತು. ನನ್ನ ಶ್ರಾವ್ಯ ಚಹಾ ಅಂಗಡಿಯ ಉದ್ಘಾಟನೆಯೂ ಹಾಗೆ 2 ದಿನಗಳು ಹೋಗಿದ್ದವು. ದೊಡ್ಡವರ ಜೊತೆ ಸ್ಪರ್ಧೆಗೆ ನಿಲ್ಲುವುದು ತುಂಬಾ ಕಷ್ಟವೆನಿಸತೊಡಗಿತ್ತು. ನನ್ನ ಅಂಗಡಿಗೆ ದಿನಕ್ಕೆ 10 ಜನ ಬರೋದೇ ಹೆಚ್ಚಾಗಿತ್ತು. ಆದರೆ ನನ್ನ ಶ್ರಾವ್ಯ ಚಹಾ ಅಂಗಡಿಯ ಎದುರಿಗೆ ಇದ್ದ ಭರತ್ನ ಮಾಲತಿ ಕಾಫಿಯ ಶಾಪ್ ಯಾವಾಗಲೂ ಜಂಗುಳಿಯಿಂದ ತುಂಬುತ್ತಿತ್ತು. ಅದೇ ದಿನ ಭರತ್ ನಮ್ಮ ಅಂಗಡಿಗೆ ಬಂದು, ಏನೇ ಸುರ್ಸುರ್ ಪಟಾಕಿ, ಸೈಲೆಂಟ್ ಆಗಿ ಬಿಟ್ಟಿದ್ದೀಯಾ? ಅಷ್ಟೇ 2 ದಿನಕ್ಕೆ ಸುಸ್ತಾ? ಈಗಲಾದರೂ ಒಪ್ಪಿಕೋ ಸೋತೆ ಅಂತ. ನಿನ್ನತ್ರ ನಾನೇನು ದುಡ್ಡು ಕೇಳಲ್ಲ. ಹೆಂಗಸರು ಮನೆಯಲ್ಲಿ ಕಸ ಹೊಡೆದುಕೊಂಡು ಪಾತ್ರೆ ತೊಳೆಯೋಕೆ ಅಷ್ಟೇ ಕಣೆ ಲಾಯಕ್ಕು. ಇವೆಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಎಂದು ಬಿಟ್ಟಿದ್ದ ಭರತ್. ಮಹಿಳೆಯರಿಗೆ ಮರ್ಯಾದೆ ಕೊಡದೆ ಮಾತನಾಡಿಸುವ ನಿನ್ನಂಥವರ ಬಳಿ ನಂದೇನು ಮಾತಿಲ್ಲ. ನಿನ್ನ ಮಾತೆಲ್ಲ ಮುಗಿದಿದ್ದರೆ ನೀವಿನ್ನೂ ಹೋಗಬಹುದು. ಇನ್ನೊಂದು, ನಮ್ಮ ಚಾಲೆಂಜ್ ಮುಗಿಯುವುದು ಈ ತಿಂಗಳ ಕೊನೆಯಲ್ಲಿ. ನೀನು 2 ದಿನಕ್ಕೆ ಬಂದು ಈ ರೀತಿ ಮಾತನಾಡುತ್ತಾ ಇರೋದು ನೋಡ್ತಿದ್ರೆ ನಿನಗೆ ಹೆದರಿಕೆ ಶುರುವಾದಂತಿದೆ. ಹೆಂಗಿದೆ ಬಾಯಿಗೆ ಬಂದ ಹಾಗೆ ಮಾತನಾಡುವ ಈ ರೀತಿಯ ಜನರ ಎದುರು ತಲೆ ತಗ್ಗಿಸಿ ನಿಂತರೆ ಹೇಗೆ ಎಂದು. ಎಷ್ಟೇ ಸೊಕ್ಕು ಹುಡುಗಿ ನಿನಗೆ ಎಂದಿದ್ದ ಭರತ್. ನಿನಗೆ ಎಷ್ಟೋ ಪೊಗರು ಹುಡುಗ ಎಂದಿದ್ದೆ. ಯಾರತ್ರ ಮಾತಾಡ್ತಾ ಇದ್ದೀಯಾ ಎಂದು ನೆನಪಿರಲಿ. ಗೊತ್ತು, ನೀನು ಈ ಡಿಸ್ಟ್ರಿಕ್ಟ್ MP ಮಗ ಅಲ್ಲವೇನು? MP ಮಗ ಎಂದ ಮಾತ್ರಕ್ಕೆ ನಿನಗೆ ಕೊಂಬು ಬಂದಿದೆಯಾ? ಎಲ್ಲಿ ತೋರಿಸು. ಒಂದಂತೂ ತಿಳಿದುಕೋ, ನೀನು ನಮ್ಮ ಥರಾನೇ ಸಾಮಾನ್ಯ ಮನುಷ್ಯ. ಮಾತಿಗೆ ಮುಂಚೆ ನಾನು ಯಾರು ಗೊತ್ತಾ, ನನ್ನ ಅಪ್ಪ ಯಾರು ಗೊತ್ತಾ ಅಂತ ಡೈಲಾಗ್ ಹೊಡಿದೀರಾ ಹೋಗ್ತಾ ಇರು. ಅಲ್ಲ, ಇವರಪ್ಪ ಸಂದೀಪ್ ಅವರು ಇಷ್ಟೊಂದು ಮಾತಾಡ್ತಾರಾ ಇಲ್ವೋ ಗೊತ್ತಿಲ್ಲ, ಆದರೆ ಇವನಂತೂ ಬೇಜಾನ್ ಮಾತಾಡ್ತಾನೆ. ಬ್ರ್ಯಾಂಡ್ ಸ್ಟೇಟಸ್ ಅಂತ ಮೈ ಫುಟ್. ಜಾಸ್ತಿ ಮಾತನಾಡುತ್ತಾ ಇದ್ದೀಯಾ ನೀನು. ಅದೇಗೆ ಇನ್ನು 28 ದಿನಗಳಲ್ಲಿ 50 ಕೋಟಿ ಸಂಪಾದನೆ ಮಾಡ್ತೀಯೋ ನಾನು ನೋಡಿಬಿಡುತ್ತೇನೆ ಅಂತ ಹೇಳಿ ಹೊರ ನಡೆದ ಭರತ್. ಅವನು ಹೇಳಿದ್ದು ನಿಜ. ಕಸ್ಟಮರ್ ಬರದೆ ಚಹಾ ಹೇಗೆ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ? ನನಗೆ 50 ಕೋಟಿ ಸಂಪಾದಿಸೋದು ಎಲ್ಲ ಅಯೋಮಯ ಎನಿಸತೊಡಗಿತ್ತು. ಶ್ರಾವ್ಯ, ಈಗ ಏನು ಮಾಡೋದು ಎಂದು ಬಂದಿದ್ದ ವಿರಾಟ್. ನನ್ನ ಶ್ರಾವ್ಯ ಚಹಾ ಅಂಗಡಿನ ಒಮ್ಮೆ ನೋಡಿದೆ. ಜನಗಳೇ ಇರಲಿಲ್ಲ. ಅದೇ ನನ್ನ ಎದುರಿಗೆ ಇದ್ದ ಭರತ್ನ ಶಾಪ್ನಲ್ಲಿ ಕಿಕ್ಕಿರಿದು ತುಂಬಿದ ಜಂಗುಳಿ. ಅಂಥದ್ದೇನು ಮ್ಯಾಜಿಕ್ ಇದೆ ಅವರ ಕಾಫಿಯಲ್ಲಿ ಎಂದೆನಿಸದೆ ಇರಲಿಲ್ಲ. ಯೋಚನೆ ಮಾಡುತ್ತಾ ಕುಳಿತ ನನಗೆ ಅವನ ಹೊರಗಿದ್ದ ಶಾಪ್ ಮೇಲಿನ ಡಿಸ್ಕೌಂಟ್ ಕೂಪನ್ ಮೇಲೆ ಕಣ್ಣು ಹೋಗಿತ್ತು. ಅಲ್ಲ, ಒಂದು ಕಾಫಿ ತಗೊಂಡರೆ ಇನ್ನೊಂದು ಕಾಫಿ ಫ್ರೀನಾ? ಇದೇ ಅವನ ಮಾಯೆಯೇ. ನಿನ್ನೆ ನೋಡಿದಾಗ ಒಂದು ಕಾಫಿನ ಬೆಲೆ 100 ರು ಇತ್ತು, ಈಗ 150 ಮಾಡಿದ್ದಾನೆ. ಇವನಿಗೆ 50 ರು ಇಲ್ಲ, ಆದರೂ ಪರವಾಗಿಲ್ಲ, ನನಗಿಂತ ಜಾಸ್ತಿ ದಿನ ಇರುವ ಸಲುವಾಗಿ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಪ್ರಾಫಿಟ್ ಮಾಡುತ್ತಾನೆ ಇವನು. ಅಜ್ಜಿ ಹೇಳ್ತಾ ಇದ್ದಿದ್ದು ಕರೆಕ್ಟ್. ನಮ್ಮ ಬ್ರ್ಯಾಂಡ್ ಸೂಪರ್. ಎಲ್ಲ ಬಂದು ತಗೊಳ್ಳಿ, ರುಚಿ ನೋಡಿ ಎಂದರೆ ಯಾರು ತಾನೇ ಬಂದು ನೋಡ್ತಾರೆ? ಅದೇ ಡಿಸ್ಕೌಂಟ್. ಒಂದು ಕಪ್ ತಗೊಂಡ್ರೆ ಇನ್ನೊಂದು ಕಪ್ ಜನಗಳಿಗೆ ಹಾಗೆ ಖರೀದಿಯಾಗಿ ಹೋಗುತ್ತದೆ. ಅಜ್ಜಿ, ನೀನು ಹೇಳೋದನ್ನು ಫಾಲೋ ಮಾಡೋಕೆ ಅಂತಾನೆ ನಾನು ಇದ್ದೀನಲ್ಲ ಅಜ್ಜಿ, ಡೋಂಟ್ ವರಿ ಎಂದು ನನ್ನ ಅಜ್ಜಿಯ ಫೋಟೋಗೆ ಪ್ಲೈನ್ ಕಿಸ್ ಕೊಟ್ಟು ವಿರಾಟ್ ಮತ್ತು ಮನೋಜ್ನ ಕರೆದೆ. ನೋಡಿ, ನನ್ನ ಐಡಿಯಾ ವರ್ಕ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ನಾನು ಈ ಚಾಲೆಂಜ್ನಲ್ಲಿ ಭರತ್ಗೆ ಸೋತರೂ ಪರವಾಗಿಲ್ಲ. ಆದರೆ ಈಗ ಚಹಾದ ಬೆಲೆ 40 ರೂಪಾಯಿ ಅಲ್ವಾ? ಬೈ 1 ಗೆಟ್ 1 ಫ್ರೀ ಥರ ಮಾಡಿ ಒಂದು ಚಹಾದ ಬೆಲೆ 60 ರೂಪಾಯಿ ಮಾಡಿಬಿಡಿ. ಇಟ್ಸ್ ಓಕೆ. ನಮಗೆ 20 ರೂಪಾಯಿ ಲಾಸ್ ಆದರೂ ಶ್ರಾವ್ಯ, ನೀವು ಏನು ಹೇಳ್ತೀರೋ ಅದನ್ನು ಮಾಡೋದೇ ನಮ್ಮ ಕೆಲಸ. ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಹಾಗೆ ಗೆಲುವು ಸೋಲು ಎನ್ನುವ ಲೆಕ್ಕಾಚಾರಕ್ಕೆ ಬಂದರೆ ನೀವು ಯಾವತ್ತೂ ಸೋತವರಲ್ಲ. ನಿನ್ನ ಚಾಲೆಂಜ್ನಲ್ಲೂ ಗೆಲ್ಲುತ್ತೀರಾ ಎಂದಿದ್ದ ವಿರಾಟ್. ಅದ್ಯಾವ ಜನ್ಮದಲ್ಲಿ ಇವನು ನನಗೆ ತಮ್ಮನಾಗಿ ಹುಟ್ಟಿದ್ದನೋ ಯಪ್ಪ. ನನ್ನಪ್ಪ ಅಮ್ಮ ಅಕ್ಕನಿಗೆ ಬೇಡವಾದ ಈ ಜೀವಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದಾನಲ್ಲ, ಅವನನ್ನು ಅಪ್ಪಿದೆ.
ನಾನೊಬ್ಬನೇ ನನಗೆ ಭರವಸೆಯ ಸಂಕೇತವಾಗಿ ಬಿಟ್ಟಿದ್ದ. ಅಂದುಕೊಂಡಂತೆ ನನ್ನ ಪ್ಲಾನ್ ವರ್ಕ್ ಆಗಿತ್ತು. 10 ದಿನಗಳು ಕಳೆದಿತ್ತು. ನನ್ನ ಚಹಾ ಅಂಗಡಿಯಲ್ಲಿ ಜನಜಂಗುಳಿಯೇ ಶುರುವಾಗಿತ್ತು. ಆದರೆ ಪ್ರಾಫಿಟ್ ಲಾಸ್ ಲೆಕ್ಕಾಚಾರಕ್ಕೆ ಬಂದಾಗ ಎದೆ ದಸಕ್ಕೆಂದಿತು. ಏಕೆಂದರೆ ಭರತ್ ಚಾಲೆಂಜ್ ಪ್ರಕಾರ ನನ್ನ ಬ್ರ್ಯಾಂಡ್ನ ಸಂಪಾದನೆ 50 ಕೋಟಿ ದಾಟಬೇಕಿತ್ತಲ್ಲ. ಆದರೆ 10 ದಿನಗಳು ಆದಾಯ 50,000 ಅಷ್ಟೇ ಆಗಿದ್ದು. ಮತ್ತೆ ಯೋಚನೆಗಳಲ್ಲಿ ಮುಳುಗಿದ್ದ ನನಗೆ ವಿರಾಟ್ ಚಹಾ ತಂದಾಗಲೇ ವಾಸ್ತವಕ್ಕೆ ಬಂದಿದ್ದು. ಚಹಾವನ್ನು ತುಟಿಗಿಳಿಸಿದೆ. ಅದೇನೋ ಫ್ರೆಶಸ್ ಫೀಲ್ ಆಗಿತ್ತು ನನ್ನಲ್ಲಿ. ನನ್ನ ಯೋಚನೆಗಳಿಗೆ ಬ್ರೇಕ್ ಹಾಕುವಂಥ ಉಪಾಯವೊಂದು ನನಗೆ ದೊರಕಿತ್ತು. ಆದರೆ ಯಾರ ಬಳಿಯೂ ಹೆಚ್ಚಾಗಿ ಸಹಾಯ ಹಸ್ತ ಬೇಡದವಳಿಗೆ ಪದೇ ಪದೇ ಸಹಾಯದ ಹಸ್ತ ಬೇಡುವುದು ಇರಿಸು ಮುರಿಸು ತಂದಂಗಾಗಿತ್ತು. ಶ್ರಾವ್ಯ, ನೀವು ನನ್ನ ಬಳಿ ಏನನ್ನೋ ಹೇಳಲು ಕಷ್ಟಪಡುವಂತೆ ಕಾಣುತ್ತಿದ್ದೀರಾ. ಏನೇ ಇದ್ದರೂ ಹೇಳಿ, ನೀವು ನನ್ನ ಅಕ್ಕನ ಥರ ಎಂದಿದ್ದ ವಿರಾಟ್. ಅಕ್ಕ ಅಂದಿದ್ದಕ್ಕ ಅಥವಾ ನನ್ನ ಜೊತೆಗೆ ನಡೆದು ನನ್ನೆಲ್ಲ ಕಷ್ಟಗಳಲ್ಲಿ ಅವನು ಭಾಗಿಯಾಗುತ್ತಾ ಇರುವುದಕ್ಕ ಗೊತ್ತಿಲ್ಲ. ಆದರೆ ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತು. ಶ್ರಾವ್ಯ, ಈ ಅಳು ಎಲ್ಲ ನಿಮಗೆ ಸೂಟ್ ಆಗೋಲ್ಲ. ಏನು ಅಂತ ಹೇಳಿ ಎಂದ ವಿರಾಟ್. ನಿನಗೆ ಅಲ್ಲದೆ ಯಾರಿಗೆ ಹೇಳಲಿ ನಾನು? ನೀನು ನನ್ನ ತಮ್ಮವಲ್ಲವೇ? ನೀನೇ ಮಾಡಬೇಕು ನನ್ನೆಲ್ಲ ಕೆಲಸನ. ನಿನ್ನ ಅಕ್ಕನ ಬ್ರ್ಯಾಂಡ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಕೊಡೋ ಪ್ಲೀಸ್ ಎಂದು ಬಿಟ್ಟಿದ್ದೆ. ಅಷ್ಟೇನ ಶ್ರಾವ್ಯ, ಆಗೋಯ್ತು ಅಂದುಕೊಳ್ಳಿ ಎಂದು ರೂಮ್ ತಲುಪಿದವ ಅದೇನು ಜಾದು ಮಾಡಿದ್ದನೋ ಗೊತ್ತಿಲ್ಲ. ಆದರೆ ಭರ್ಜರಿಯಾಗಿ ಶ್ರಾವ್ಯ ಬ್ರ್ಯಾಂಡ್ನ ಅಡ್ವರ್ಟೈಸ್ಮೆಂಟ್ ಝಲಕ್ನ ರೆಡಿ ಮಾಡಿಬಿಟ್ಟಿದ್ದ. ನೋಡಿ ಶ್ರಾವ್ಯ, ನೀವು ಕಂಪ್ಯೂಟರ್ ಕೆಲಸ ಮಾಡಿದ್ದರಿಂದಲೋ ಅಥವಾ ತುಂಬ ಮನೆಗೆ ಬಂದಿರುತ್ತೀರ. ಏನಾದರೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಆಗ ನಿಮಗೆ ಟಕ್ ಅಂತ ನೆನಪಾಗುವುದು ಶ್ರಾವ್ಯ ಚಹಾ. ಅಡುಗೆ ಮನೆಗೆ ಹೋಗಿ ಚಹಾ ಪುಡಿಯ ಘಮವನ್ನು ನೋಡಿದೊಡನೆ ನಿಮ್ಮ ಟೆನ್ಷನ್ ಮಂಗಮಯವಾಗುತ್ತೆ. ಹಾಗೆ ಚಹಾ ಮಾಡಿಕೊಂಡು ಕುಡಿದು ಅಮೇಝಿಂಗ್ ಆಯುರ್ವೇದಿಕ್ ಚಹಾ ಅಂತ ಹೇಳುತ್ತೀರಾ. ಇಷ್ಟೇ ಅಡ್ವರ್ಟೈಸ್ಮೆಂಟ್ ರೆಡಿ ತಾನೆ ಶೂಟ್ಗೆ ಎಂದು ಬಿಟ್ಟಿದ್ದ ವಿರಾಟ್. ಅಡ್ವರ್ಟೈಸ್ಮೆಂಟ್ ಸೂಪರ್ ಇದೆ ಕಣೋ, ಆದರೆ ಅದರಲ್ಲಿ ರೋಲ್ ಮಾಡೋಕೆ ನಾನೇ ಬೇಕಾ? ನಿನಗೆ ಬೇರೆ ಯಾರು ಮಾಡೆಲ್ಸ್ಗಳು ಸಿಗಲ್ಲವೇನೋ ಎಂದಿದ್ದೆ. ನನಗೆ ಆ್ಯಕ್ಟಿಂಗ್ ಎಲ್ಲ ನಾನು ಮಾಡೋಕ್ಕೆ ಸಾಧ್ಯನಾ? ತಲೆ ಮೇಲೆ ಕೈ ಹೊತ್ತು ಕುಳಿತೆ. ಚಹಾ ಯಾರದ್ದು ಎಂದಿದ್ದ ವಿರಾಟ್. ನನ್ನದೇ, ನನ್ನ ಸ್ವಂತ ಬ್ರ್ಯಾಂಡ್ ಎಂದಿದ್ದೆ ಗತ್ತಲ್ಲಿ. ಮತ್ತೆ ನೀನೇ ನಿನ್ನ ಬ್ರ್ಯಾಂಡ್ ಬಗ್ಗೆ ವಿವರಿಸಬೇಕು ಶ್ರಾವ್ಯ. ಇದು ಯಾರೇ ಮಾಡಿದರೂ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ನಿಮಗೆ ನಿಮ್ಮ ಬ್ರ್ಯಾಂಡ್ ಮೇಲೆ ಹೆಮ್ಮೆ ಪ್ರೀತಿ ಎಲ್ಲ ಇದೆ. ಸೊ ನೀವೇ ಮಾಡಬೇಕು ಅಂತ ಕೊನೆಗೂ ನನ್ನನ್ನು ಒಪ್ಪಿಸಿ ಕ್ಯಾಮರಾ ಮುಂದೆ ನಿಲ್ಲಿಸಿಯೇ ಬಿಟ್ಟ ವಿರಾಟ್. ಕೊನೆಗೂ ಇರೋಬರ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ನನ್ನ ಶ್ರಾವ್ಯ ಚಹಾ ಬ್ರ್ಯಾಂಡ್ನ AD ಶೂಟ್ ಮುಗಿಸಿದೆ. ವಿರಾಟ್ ಕೈ ಚಳಕದಿಂದ ಕೊನೆಗೆ ನನ್ನ ಶ್ರಾವ್ಯ ಚಹಾ ಎಲ್ಲರಿಗೂ ಇಷ್ಟವಾಗತೊಡಗಿತ್ತು. ನನ್ನ ಶ್ರಾವ್ಯ ಚಹಾ ಅಂಗಡಿ ಕೂಡ ಜನಜಂಗುಳಿಯಿಂದ ತುಂಬುತ್ತಿತ್ತು. ಹೇಳಬೇಕೆಂದರೆ ಭರತ್ನ ಶಾಪ್ನ ಬೀಟ್ ಹೊಡೆದೆ ಬಿಟ್ಟಿತು. ಮತ್ತದೆ ಪ್ರಾಫಿಟ್ ಲಾಸ್ ಲೆಕ್ಕಾಚಾರಕ್ಕೆ ಕುಳಿತಾಗ ಮತ್ತೆ ಎದೆ ದಸಕ್ಕೆಂದಿತು. ಏಕೆಂದರೆ ನನ್ನ ಶ್ರಾವ್ಯ ಚಹಾ ಬ್ರ್ಯಾಂಡ್ ಸಂಪಾದಿಸಿದ ಹಣ ಬರೀ 20 ಕೋಟಿ. ಭರತ್ ಚಾಲೆಂಜ್ನ ಗೆಲ್ಲುವುದಕ್ಕೆ ಇನ್ನು 30 ಕೋಟಿ ಬೇಕಿತ್ತಲ್ಲ. ಅದು ಬರೀ ಇನ್ನು 10 ದಿನಗಳಲ್ಲಿ. ಇದು ನನ್ನಿಂದ ಸಾಧ್ಯನಾ? ಯೋಚಿಸತೊಡಗಿದೆ. ನನ್ನ ಅಜ್ಜಿ ಹೇಳುತ್ತಾ ಇದ್ದ ಮಾತು, ಬಂಗಾರಿ, ಒಂದೇ ಜಾಗದಲ್ಲಿ ಪ್ರಸಿದ್ಧಿ ಹೊಂದಿದರೆ ಸಾಕೆ, ಬೇರೆ ಕಡೆಯೂ ಮಾಡಬೇಕು ಕಣಮ್ಮ. ಯಾವತ್ತೂ ನಿತ್ತ ನೀರಾಗಬಾರದು ಬಂಗಾರಿ, ಹರಿಯುವ ನೀರಾದರೇನೆ ಬೆಲೆ ಎಂದಿದ್ದರು ನನ್ನ ಅಜ್ಜಿ. ಅವರ ಮಾತುಗಳಲ್ಲಿ ಅದೆಷ್ಟು ಸತ್ಯವಿದೆಯಲ್ಲ. ತಡ ಮಾಡದೆ ನನ್ನ ಶ್ರಾವ್ಯ ಚಹಾ ಬ್ರ್ಯಾಂಡ್ ಭರತ್ನ ಎಲ್ಲ ಶಾಪ್ ಮುಂದೆ ತೆರೆಸಿಬಿಟ್ಟೆ. ಮತ್ತು ಎಲ್ಲರಿಗೂ ನನ್ನ ಶ್ರಾವ್ಯ ಚಹಾ ಪುಡಿ ಸಿಗುವಂತೆ ಪ್ಯಾಕೆಟ್ ಬಾಟಲ್ನಲ್ಲಿ ಮಾರುವ ರೀತಿ ಮಾಡಿದೆ. ಈ ರೀತಿ ಮಾಡಿ 5 ದಿನಗಳಷ್ಟೇ ಆಗಿತ್ತು. ಆದರೆ ಎಲ್ಲೆಲ್ಲೂ ನನ್ನ ಶ್ರಾವ್ಯ ಬ್ರ್ಯಾಂಡ್ನ ಚಹಾ ಪುಡಿ ಬಹು ಬೇಡಿಕೆಯಿಂದ ಕೂಡಿಬಿಟ್ಟಿತ್ತು. ಬೆಳಗ್ಗೆ ಕುಡಿಯೋಕ್ಕೂ, ಟೆನ್ಷನ್ ಆದಾಗ ಕುಡಿಯೋಕ್ಕೂ ನನ್ನ ಚಹಾ ಪುಡಿ ಬೇಕಾಗಿತ್ತು ಜನರಿಗೆ. ಕಸ್ಟಮರ್ ಹೆಚ್ಚಾದಂತೆ ಬೇಡಿಕೆಗಳು ಜಾಸ್ತಿ ಆಗುತ್ತಾ ಹೋಯಿತು. ನನ್ನ ಚಹಾ ಪುಡಿಯನ್ನು ತಯಾರಿಸೋಕೆ ಕೆಲಸದವರನ್ನು ಇಟ್ಟುಕೊಂಡು ದೊಡ್ಡ ಇಂಡಸ್ಟ್ರಿನೇ ಓಪನ್ ಮಾಡಿಬಿಟ್ಟೆ. ಭರತ್ ಹೇಳಿದ ಚಾಲೆಂಜ್ ಮುಗಿದ ದಿನವದು. ಪ್ರಾಫಿಟ್ ಲಾಸ್ ಲೆಕ್ಕಾಚಾರದಲ್ಲಿ ನಾನು ಗೆದ್ದಿದ್ದೆ. ಬೈ ಒನ್ ಗೆಟ್ ಒನ್ ಫ್ರೀ ಇಂದ ಶುರುವಾಗಿದ್ದ ಅಡ್ವರ್ಟೈಸ್ನಿಂದ ಪ್ರಸಿದ್ಧಿ ಹೊಂದಿ ಎಲ್ಲ ಕಡೆ ಚಹಾ ಅಂಗಡಿಯನ್ನು ತೆರೆಸಿ ಕೊನೆಗೆ ಎಲ್ಲ ಮನೆಗಳಿಗೂ ಶ್ರಾವ್ಯ ಚಹಾ
ಕುಡಿಸುವಂತೆ ಮಾಡಿ ಇತಿಹಾಸವನ್ನೇ ಬರೆದ ನಾನು. ಶ್ರಾವ್ಯ ಚಹಾ ಬ್ರ್ಯಾಂಡ್ ಶುರುವಾಗಿ ತಿಂಗಳಲ್ಲಿ ಗಳಿಸಿದ ಒಟ್ಟಾರೆ ಮೊತ್ತ ಬರಾಬರಿ 100 ಕೋಟಿ, ಅಂದರೆ ಭರತ್ ಹೇಳಿದ್ದಕ್ಕಿಂತ ದುಪ್ಪಟ್ಟು. ಕೊನೆಗೂ ಚಾಲೆಂಜ್ನಲ್ಲಿ ಗೆದ್ದು ಬೀಗಿದ್ದೆ. ಅವನ ಮನೆಗೆ ಹೋಗಿ ಅವನ ಎದುರಿಗೆ ಕೂತು ಅವನು ಕೊಟ್ಟಿದ್ದ 1 ಕೋಟಿ ಹಣದ ಸಹಾಯಕ್ಕೆ ಬಡ್ಡಿ ಚಕ್ರಬಡ್ಡಿ ಸಮೇತ ನಾನು ಅವನಿಗೆ ಹಿಂತಿರುಗಿಸಿದ್ದು ಬರೋಬ್ಬರಿ 50 ಕೋಟಿಯ ಚೆಕ್. ಅವನ ಮುಖದಲ್ಲಿ ಮುಂದೆ ಇದ್ದಂತಹ ಕಳೆ ಇಂದು ಇದ್ದಂತೆ ಕಾಣಲಿಲ್ಲ. ನನ್ನ ಗೆಲುವಿಗೆ ಹೆದರಿ ಬಿಟ್ಟಿದ್ದನವನಂತೆ ಕಂಡಿದ್ದನವ. ಏನೋ ವಿರಾಟ್, ನಿಮ್ಮ ಹುಲಿ ನನ್ನ ಗೆಲುವನ್ನು ನೋಡಿ ಮಕ್ಕಡೆ ಮಲಗಿದ್ದಂತೆ ಕಾಣುತ್ತಿದೆ ಎಂದಿದ್ದೆ. ಅವನನ್ನು ಆ ರೀತಿ ನೋಡಲು ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ. ಎಷ್ಟೇ ಆಗಲಿ, ನನ್ನ ಶ್ರಾವ್ಯ ಚಹಾ ಬ್ರ್ಯಾಂಡ್ಗೆ ತುಂಬಾ ಹೆಲ್ಪ್ ಮಾಡಿದಾನಲ್ಲ. ಹುಲಿ ಯಾವತ್ತೂ ಇದ್ದರೂ ಹುಲಿನೇ ಕಣೆ ಸೊಕ್ಕು ಹುಡುಗಿ. ನಾನು ಇಷ್ಟು ಸಹಾಯ ಮಾಡಿದ್ದೇನಲ್ಲ, ನನಗೊಂದು ಸಹಾಯ ಮಾಡ್ತೀಯಾ ಎಂದಿದ್ದ ಭರತ್. ನೀಚ ಅಲ್ಲದಿದ್ದರೂ ನರಿ ಬುದ್ಧಿಯವನು. ಮತ್ತೇನು ಚಾಲೆಂಜ್ ಹಾಕುತ್ತಾನೋ ಎಂಬ ಗೊಂದಲ ನನ್ನಲ್ಲಿ ಶುರುವಾಗಿತ್ತು. ಆದರೆ ಭಯಪಡುವ ಸ್ಥಿತಿ ನನ್ನದಲ್ಲವಲ್ಲ. ಬ್ರ್ಯಾಂಡ್ ಸ್ಟೇಟಸ್ ಅನ್ನೋದು ನನ್ನಲ್ಲಿ ಶಾಶ್ವತವಾಗಿ ನೆಲೆಯೂರಿದೆ ಅಲ್ವಾ. ಸೊ ಅದಕ್ಕೆ ಏನು ಹೇಳು ಎಂದಿದ್ದೆ. ಪ್ರಾಮಿಸ್ ಎಂದ. ಓಕೆ ಪ್ರಾಮಿಸ್ ಎಂದೆ. ನನ್ನ ಎದುರಿಗೆ ಅದ್ವಿತ್ ಬಂದಿದ್ದ. ಅವನನ್ನು ನೋಡಿದೊಡನೆ ನನ್ನಲ್ಲಿನ ಮಾತೃತ್ವ ಭಾವ ಎಚ್ಚರವಾದಂತೆ ಅವನನ್ನು ಬಿಗಿದಪ್ಪಿ ಹತ್ತು ಬಿಟ್ಟಿದ್ದೆ. ಅಮ್ಮ ಎಂದು ಕರೆದಿದ್ದ ಅದ್ವಿತ್. ಅವನು ದುಂಡು ಕೆನ್ನೆಗಳಿಗೆ ಮುತ್ತಿಟ್ಟು ಎಲ್ಲಿಗೆ ಹೋಗಿದ್ದೆ ಕಂದ, ನಿನ್ನ ಅಮ್ಮನನ್ನು ಬಿಟ್ಟು ಎಂದಿದ್ದೆ. ಭರತ್ ಅಂಕಲ್ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದರು. ಅಮ್ಮ ಅಂಕಲ್ ನಿನ್ನಷ್ಟೇ ಒಳ್ಳೆಯವರು, ನನ್ನನ್ನು ತುಂಬಾ ಮುದ್ದು ಮಾಡ್ತಾರೆ, ಕೇಳಿದನ್ನೆಲ್ಲ ತಂದು ಕೊಡುತ್ತಾರೆ ಎಂದಿದ್ದ ಪುಟ್ಟ ಅದ್ವಿತ್. ಇವನ ಮಾತಿನ ಅರ್ಥವಾದರೂ ಏನು ನನಗೆ ಅರ್ಥವಾಗಲಿಲ್ಲ. ಆದರೆ ಆಕಾಶ್ ಕೊಂದಿದ್ದು ಭರತ್ ಇರಬೇಕೆಂದು ಅನಿಸತೊಡಗಿತ್ತು. ಆದರೆ ಆಕಾಶ್ ಕೊಂದರೆ ಇವರಿಗೆ ಏನು ಲಾಭ? ನನಗೆ ತುಂಬ ಕೋಪ ಬಂದಿತ್ತು. ಅವನು ಶರ್ಟ್ ಕಾಲರ್ ಹಿಡಿದು, ಅಂದರೆ ನನ್ನ ಲೈಫ್ಗೆ ನೀನೇ ಅಲ್ವ ವಿಲನ್? ಯಾಕೋ ಆಕಾಶ್ನ ಕೊಂದೆ, ಅವನನ್ನು ನನ್ನ ಮದುವೆ ಮನೆಗೆ ಕಳುಹಿಸಿ ಎಲ್ಲರ ಮುಂದೆ ಸುಳ್ಳು ಯಾಕೋ ಹೇಳಿಸಿದೆ, ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ, ನಿನಗೆ ಆ ನರಕದಲ್ಲೂ ಜಾಗ ಸಿಗಲ್ಲ ಎಂದಿದ್ದೆ. ಸೊಕ್ಕಿನ ಹುಡುಗಿ, ಸ್ವಲ್ಪ ನನ್ನ ಮಾತನ್ನು ಕೇಳು ಎಂದಿದ್ದ. ಅವನ ಕೆನ್ನೆಗೆ ಬಾರಿಸಿ, ಯಾರೋ ಸೊಕ್ಕಿನ ಹೆಣ್ಣು, ಮಾತುಗಳು ಸರಿಯಾಗಿ ಬರಬೇಕು, ನಿನ್ನಂತೆಯೇ ನನಗೂ ಬ್ರ್ಯಾಂಡ್ ಸ್ಟೇಟಸ್ ಅನ್ನೋದು ಇದೆ. ಸರಿ, ಹಾಗಾದರೆ ದೊಡ್ಡ ಮನಸ್ಸು ಮಾಡಿ ನನ್ನ ಮತ್ತು ನನ್ನ ತಪ್ಪನ್ನು ಕ್ಷಮಿಸಿಬಿಡು. ನಾನು ನಿನ್ನ ಜೀವನವನ್ನು ಹಾಳು ಮಾಡಬೇಕೆಂದು ಈ ರೀತಿ ಮಾಡಿದ್ದಲ್ಲ, ಎಲ್ಲ ವಿಧಿಲಿಖಿತ ಎಂದಿದ್ದ ಭರತ್. ಅಂದರೆ ನನ್ನ ಮದುವೆ ನಿಲ್ಲಿಸಿ ನನ್ನನ್ನು ನನ್ನ ಅಪ್ಪ ಅಮ್ಮನಿಂದ ಮಿಥುನ್ನಿಂದ ದೂರ ಮಾಡಿದ ಕ್ರೆಡಿಟ್ ನಿಂದೆ ಅನ್ನು ಎಂದಿದ್ದೆ. ಹೌದು, ನಾನೇ. ಇನ್ನೇನು ಮತ್ತೆ? ಒಂದು ಹೆಣ್ಣಾಗಿ ನಾನು ಕಟ್ಟಿದ ಬ್ರ್ಯಾಂಡ್ನ ಟಾರ್ಗೆಟ್ ಮಾಡಿ ಬಂದರೆ ಬಿಟ್ಟು ಬಿಡಬೇಕೆ? ಆಗುತ್ತಾ ಎಂದಿದ್ದ ಭರತ್. ಏನೋ ನಿನ್ನ ಮಾತಿನ ಅರ್ಥ? ನನಗೆ ನೀನು ಪರಿಚಯವಾಗಿದ್ದೆ ವಿರಾಟ್ ಅಡ್ವರ್ಟೈಸ್ಮೆಂಟ್ ಕಂಪನಿಯಲ್ಲಿ. ಅದಕ್ಕೂ ಮುಂಚೆ ನಿನ್ನ ನೋಡಿದ್ದೇ ಇಲ್ಲ. ಸರಿಯಾಗಿ ಹೇಳು. ಇಲ್ಲ, ಇಲ್ಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂದೆ. ನಿನ್ನ ದೋಸ್ತ್ಗಳು ಪಲ್ಲವಿ ಮತ್ತು ಆಕಾಶ್ ಇದ್ದಾರಲ್ಲ, ಅವರು ನಿನ್ನ ಚಹಾದ ಬ್ರ್ಯಾಂಡ್ ನಮಗೆ ಮೊದಲೇ ಪರಿಚಯಿಸಿದ್ದರು. ನಮ್ಮತ್ರ ನಿನಗೋಸ್ಕರ ದುಡ್ಡಿಗೂ ಕೈ ಚಾಚಿದರು. ಸಹಾಯ ಮಾಡೋಕೆ ಯಾಕೋ ಅವತ್ತು ನನ್ನ ಮನಸ್ಸು ಒಪ್ಪಲಿಲ್ಲ. ಚಹಾ ಕಂಡು ಹಿಡಿದವರನ್ನು ಮತ್ತು ನಿನ್ನ ದೋಸ್ತ್ಗಳನ್ನು ನೆಲೆಸಮ ಮಾಡಬೇಕೆಂದು ತೀರ್ಮಾನಿಸಿದೆ. ಪಲ್ಲವಿ ಲೋ ಬಿಪಿಯಲ್ಲಿ ಸತ್ತು ಹೋದಳು. ಇನ್ನು ಇದ್ದಿದ್ದು ನೀನು ಮತ್ತು ಆಕಾಶ್. ಆಕಾಶ್ ಬಳಿಯೇ ನೀನೆಲ್ಲ ಮಾಹಿತಿನ ಕಲೆ ಹಾಕಿ ಅವನಿಗೆ ಅದ್ವಿತ್ನ ಮುಂದೆ ಇಟ್ಟು ಬ್ಲ್ಯಾಕ್ಮೇಲ್ ಮಾಡಿ ನಿನ್ನ ಮದುವೆಯನ್ನು ನಿಲ್ಲಿಸಿ ಕೊನೆಗೆ ಆಕಾಶ್ ಮೇಲಕ್ಕೆ ಕಳುಹಿಸಿಬಿಟ್ಟೆ. ನಾವು ಕೊಟ್ಟ ಪೆಟ್ಟಿಗೆ ನೀನು ಯಾವತ್ತೂ ಚಹಾ ಬಗ್ಗೆ ಯೋಚಿಸಲ್ಲ ಅಂದುಕೊಂಡೆ. ಆದರೆ ನೀನು ಹೆಮ್ಮರ ಥರ ಬೆಳೆದು ಬಿಟ್ಟೆಯಲ್ಲೇ ಎಂದಿದ್ದ ಭರತ್. ಥೂ ಪಾಪಿ, ನೀಚ, ಬ್ರ್ಯಾಂಡ್ ಸ್ಟೇಟಸ್ ಅಂತ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಿಯಲ್ಲ, ನಿನಗಿದೆ ಮಾರಿಯಬ್ಬ ಎಂದು ಫೋನ್ ತೆಗೆದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ. ನನ್ನ ಕಾಲ ಮೇಲೆ ಯಾರು ಬಿದ್ದಂತೆ ಅನುಭವ ನೋಡಿದೆ. ಭರತಪ್ಪ, ನಮ್ಮ ಡಿಸ್ಟ್ರಿಕ್ಟ್ನ MP ಸಂದೀಪ್ ಅವರು. ಸರ್, ಏನು ಮಾಡ್ತಾ ಇದ್ದೀರಾ? ಪ್ಲೀಸ್ ಎದ್ದೇಳಿ ಎಂದು ಅವರನ್ನು ಎದ್ದು ನಿಲ್ಲಿಸಿದೆ. ದೊಡ್ಡವರು ಚಿಕ್ಕವರು ಕಾಲಿಗೆ ಬೀಳುವುದು ಶೋಭೆ ತರುವುದಿಲ್ಲ ಎಂದು. ನೋಡಮ್ಮ ಶ್ರಾವ್ಯ, ನಿನ್ನ ಬಾಳನ್ನು ಹಾಳು ಮಾಡಿದ್ದು ನಾನು.
ನನ್ನ ಮಗನಲ್ಲ. ನೀನು ನಂಬಿದರೂ ಅಷ್ಟೇ, ನಂಬಿಲ್ಲವೆಂದರೂ ಅಷ್ಟೇ. ನನ್ನ ಮಗ ನನ್ನವನಷ್ಟು ಕೆಟ್ಟವನಲ್ಲ. ಕೆಟ್ಟವನಾಗಿದ್ದರೆ ನಿನಗೆ ದುಡ್ಡಿನ ಸಹಾಯ ಮಾಡಿ ನಿನ್ನನ್ನು ಇಷ್ಟರ ಮಟ್ಟಿಗೆ ಬೆಳೆಸುತ್ತಿರಲಿಲ್ಲ. ಆವತ್ತು ನಿನ್ನ ಚಹಾದ ಸ್ವಾದ ನನಗೆ ತುಂಬ ಹಿಡಿಸಿತ್ತು. ನಿನ್ನದು ಬ್ರ್ಯಾಂಡಾಗಿ ವಿಖ್ಯಾತಿ ಪಡೆದರೆ ನನ್ನ ಬ್ರ್ಯಾಂಡ್ ಹಾಳಾಗಿ ಹೋಗುತ್ತದೆ ಎಂದು ನಾನು ಈ ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿಬಿಡು. ನಾನು ಜೈಲಿಗೆ ಹೋಗಲು ಸಿದ್ಧ. ಆದರೆ ನನ್ನ ಮಗ ನಿನ್ನನ್ನು ಕಂಡಾಗಿನಿಂದ ನಿನ್ನ ಗುಂಗಲೇ ಇದ್ದಾನೆ. ಅವನು ನಿನ್ನ ಜೊತೆ ಒರಟಾಗಿ ಮಾತನಾಡುವುದಕ್ಕೆ ಮುಖ್ಯ ಕಾರಣವೇ ನಿನ್ನ ಮೇಲಿನ ಪ್ರೀತಿ. ನಿನ್ನ ಆಸೆಯನ್ನು ತನ್ನ ಆಸೆ ಎಂದು ತಿಳಿದುಕೊಂಡು ನಿನಗೆ ಸಹಾಯ ಮಾಡುತ್ತಲೇ ಬಂದಿದ್ದಾನೆ. ದಯವಿಟ್ಟು ಅವನ ಪ್ರೀತಿನ ಒಪ್ಪಿಕೋ ಎಂದಿದ್ದರು ನಮ್ಮ ಡಿಸ್ಟ್ರಿಕ್ಟ್ MP ಸಂದೀಪ್. ನನಗೆ ಬರುತ್ತಿದ್ದ ಕೋಪಕ್ಕೆ ಅವರ ಕೆನ್ನೆಗೆ 2 ಬಾರಿಸೇ ಬಿಡುತ್ತಿದ್ದೆ. ನನ್ನ ಜೀವಕ್ಕೆ ಜೀವ ಅಂತಿದ್ದ ನನ್ನ ಅಪ್ಪ ಅಮ್ಮ ನನ್ನೇ ಈ ಕುರುಡು ಬ್ರ್ಯಾಂಡ್ ಸ್ಟೇಟಸ್ ಅಂತೆಲ್ಲ ಯೋಚಿಸಿ ನನ್ನಿಂದ ದೂರ ಮಾಡಿಬಿಟ್ಟರಲ್ಲ. ನನ್ನ ಫ್ರೆಂಡ್ಸ್ ಮೇಲೇನೆ ಸಂಶಯ ಪಡುವಂತೆ ಮಾಡಿಬಿಟ್ಟರಲ್ಲ. ಇವರಿಗೆ ನನ್ನ ಸ್ಟ್ರಗಲ್ ದಿನಗಳ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಸಜ್ಜನರ ಸಂಘವಿದು, ಹೆಜ್ಜೇನು ಸವಿದಂತೆ ದುರ್ಜನ ಸಂಘವಿದು ಬಚ್ಚಲಿನ ರೊಚ್ಚಿನಂತೆ ಎಂದು ಸುಮ್ಮನೆ ಹೇಳಿಲ್ಲ. ತಡ ಮಾಡದೆ ಅಲ್ಲಿಂದ ಅದ್ವಿತ್ ಮತ್ತು ವಿರಾಟ್ನ ಎಳೆದುಕೊಂಡು ಮನೆ ಸೇರಿದೆ. ಜೀವನದುದ್ದಕ್ಕೂ ನಮ್ಮ ಬದುಕಲ್ಲಿ ಬಂದು ಹೋಗುವ ಎಲ್ಲರದ್ದು ಮಹತ್ವ ಪಾತ್ರಗಳು ಇರುತ್ತವೆಯಂತೆ. ನನ್ನ ಅಜ್ಜಿ ನನಗೆ ಸ್ಫೂರ್ತಿಯಾಗಿದ್ದರು. ಅವರು ಹೇಳಿದಂತೆ ಬ್ರ್ಯಾಂಡ್ ಸ್ಟೇಟಸ್ ಪಡೆಯೋಕೆ ಚಾಲೆಂಜ್ ಅಂತೆಲ್ಲ ನನ್ನನ್ನು ಮುನ್ನುಗ್ಗುವಂತೆ ಮಾಡಿದ್ದು ಭರತ್. ಆದರೆ ಅವರಪ್ಪ ಸಂದೀಪ್ರವರು ಮಾಡಿದ್ದು ಸರಿಯೇ. ಅವರ ಒಂದು ತಪ್ಪು ನಿರ್ಧಾರದಿಂದ ನನ್ನ ಜೀವನವೇ ಕತ್ತಲೆಯಲ್ಲಿ ತೇಲಾಡುತ್ತಲ್ಲ. ನನ್ನ ಮದುವೆ ನಿಂತೋಯ್ತು. ನನ್ನ ಅಮ್ಮ ಹಾಸ್ಪಿಟಲ್ ಸೇರುವಂತಾಯಿತು. ನನ್ನ ಅಪ್ಪ ನನ್ನನ್ನು ರಾತ್ರಿ ಅಂತಾನು ನೋಡದೆ ಹೊರದಬ್ಬಿದರು. ನನ್ನ ಅಕ್ಕನಿಗೂ ನಾನು ಬೇಡವಾಗಿದೆ. ಎಲ್ಲದಕ್ಕೂ ಹೆಚ್ಚಿನದು ಫ್ರೆಂಡ್ಶಿಪ್ ಎಂದು ನಂಬಿದ್ದೆ. ಆದರೆ ಸಂದೀಪ್ ಮಾಡಿದ ತಪ್ಪಿನಿಂದ ಫ್ರೆಂಡ್ಶಿಪ್ ಮೇಲೇನೆ ಅನುಮಾನ ಪಟ್ಟು ಬಿಟ್ಟೆ. ಆಕಾಶ್ ನನ್ನಿಂದಲೇ ಸಾವನ್ನಪ್ಪಿದ. ಅದ್ವಿತ್ ಈಗ ನನ್ನ ತೆಕ್ಕೆಯಲ್ಲಿ ಭದ್ರನಾಗಿರಬಹುದು. ಆದರೆ ದೊಡ್ಡವನಾದ ಮೇಲೆ ಅಪ್ಪ ಎಲ್ಲಿ ಎನ್ನುವ ಪ್ರಶ್ನೆಗಳಿಗೆ ನಾನು ಏನಂತ ಉತ್ತರ ಕೊಡಲಿ? ದಿನಗಳು ಯಾರಪ್ಪಣೆ ಇಲ್ಲದೆ ಉರುಳುತ್ತಾ ಇದ್ದವು. ಭರತ್ ನೆನಪೇ ನನ್ನ ಹೆಚ್ಚು ಕಾಡುತ್ತಿತ್ತು. ಅವನಿಂದಲೇ ನಾನಿವತ್ತು ಬ್ರ್ಯಾಂಡ್ ಸ್ಟೇಟಸ್ ಅಂತೆಲ್ಲ ಮೆರೆಯುತ್ತಾ ಇದ್ದೇನಂದ, ಅಥವಾ ಪ್ರತಿನಿತ್ಯ ನನ್ನ ಚಹಾ ಅಂಗಡಿಗೆ ಬಂದು ನನ್ನ ಚಹಾ ಸವಿದು ಅದ್ವಿತ್ ಜೊತೆ ಪ್ರೀತಿಯಿಂದ ಮಾತನಾಡುತ್ತಾ ಇದ್ದಾನೆ ಅಂತಾನ ನನ್ನಿಂದ ತಿಳಿಯಲಾಗಲಿಲ್ಲ. ಶ್ರಾವ್ಯ, ಭರತ್ ಸರ್ ತುಂಬಾ ಕುಗ್ಗಿ ಹೋಗಿದ್ದಾರೆ ಅಂತ ಅನಿಸ್ತಾ ಇಲ್ಲವ ನಿಮಗೆ? ಒಮ್ಮೆ ಅವರ ಜೊತೆ ಮಾತನಾಡಿ. ಅಪ್ಪ ಅಂತ ನೋಡದೆ, MP ಅಂತಾನು ನೋಡದೆ ಅವರಪ್ಪ ಸಂದೀಪ್ ಅವರ ಮೇಲೇನೆ ಅರೆಸ್ಟ್ ವಾರೆಂಟ್ ಕೊಟ್ಟು ನಿಮ್ಮ ಫ್ರೆಂಡ್ ಆಕಾಶ್ ಸಾವಿಗೆ ನ್ಯಾಯ ಒದಗಿಸಿದ್ದಾರಲ್ಲ. ಅದಲ್ಲದೆ ಅಮ್ಮನನ್ನು ನಿಮ್ಮ ಬಳಿ ಮತ್ತೆ ಬರುವಂತೆ ಮಾಡಿದ್ದು ಅವರೇ ಅಲ್ಲವೇ? ಯೋಚಿಸಿ ಶ್ರಾವ್ಯ. ತಪ್ಪು ಎಲ್ಲರೂ ಮಾಡುತ್ತಾರೆ. ಆದರೆ ಕೆಲವರು ತಪ್ಪಿನ ಪಶ್ಚಾತ್ತಾಪಕ್ಕಾಗಿ ಎಲ್ಲವನ್ನು ಕಳೆದುಕೊಳ್ಳಲು ತಯಾರಾಗಿ ಇರುತ್ತಾರೆ. ಅಂಥವರಲ್ಲಿ ಭರತ್ ಸರ್ ಕೂಡ ಒಬ್ಬರು ಎಂದಿದ್ದ ವಿರಾಟ್. ನನಗೂ ವಿರಾಟ್ ಮಾತುಗಳು ಸರಿ ಎನಿಸಿ ತಡ ಮಾಡದೆ ಭರತ್ನ ಭೇಟಿಯಾಗಬೇಕೆಂದು ಅವನಿಗೆ ಕಾಲ್ ಮಾಡಿ ಎಲ್ಲಿಗೆ ಬರಬೇಕೆಂದು ಕೇಳಿದೆ. ನನ್ನನ್ನು ಭೇಟಿಯಾಗಲು ಯಾಕೋ ನಿರಾಕರಿಸಿಬಿಟ್ಟ ಭರತ್. ಆದರೆ ನಾನೇ ಅವನ ಗೆಸ್ಟ್ ಹೌಸ್ಗೆ ಬರುವುದಾಗಿ ಮೆಸೇಜ್ ಮಾಡಿದೆ. ಯಾಕೋ ನನ್ನ ಮನಸ್ಸು ಅವನನ್ನು ನೋಡಲೇಬೇಕೆಂದು ಹಠ ಹಿಡಿದಿತ್ತಲ್ಲ. ತುಂತುರು ಮಳೆ ಶುರುವಾಗಿದ್ದ ವಾತಾವರಣವದು. ಅವನ ಗೆಸ್ಟ್ ಹೌಸ್ನ ಗಾರ್ಡನ್ ಏರಿಯಾದಲ್ಲಿ ಎದುರು ಬದುರಾಗಿ ಕುಳಿತಿದ್ದೆವು ನಾವಿಬ್ಬರು. ಅವನಂತೂ ಮಾತನಾಡುವುದಿಲ್ಲ, ನನ್ನನ್ನು ಕಣ್ಣೆತ್ತಿ ನೋಡುತ್ತನೂ ಇಲ್ಲ. ಅಲ್ಲ, ಇವನು ನನ್ನನ್ನು ನೋಡಲಿ ಅಂತ ತಾನೆ 2 ಗಂಟೆಯ ಸಮಯವನ್ನು ವೇಸ್ಟ್ ಮಾಡಿ ಕಷ್ಟವಾದರೂ ತಿಳಿ ನೀಲಿ ಬಣ್ಣದ ರೇಷ್ಮೆ ಸೀರೆಯನ್ನು ಹುಟ್ಟು ರೆಡಿಯಾಗಿ ಬಂದಿದ್ದು. ಆದರೆ ಇವನಿಗೆ ತಲೆ ತೆಗೆಸಿ ಕುಳಿತಿದ್ದಾನೆ. ಪ್ರೀತಿಸುವವರು ಈಗೂ ಇರುತ್ತಾರೆಯೇ? ನನ್ನನ್ನು ಪ್ರೀತಿಸಿದವನು ಇವನೇನಾ? ಒಂದು ದಿನವೂ ಲವ್ ಯು ಅನ್ನಲಿಲ್ಲ. ರೋಮಿಯೋ ಥರ ಹಿಂದೆ ಬಿದ್ದು ಪ್ರೀತ್ಸೆ ಅಂತ ಕಾಡಲಿಲ್ಲ. ಆದರೆ ಮಾತುಗಳು ಮಾತ್ರ ಹೊರಟು. ಅದು ಯಾತಕ್ಕಾಗಿ? ನಾನು ಸಾಧನೆ ಮಾಡಲೆಂದು. ಇವನಂತೂ ನನಗಾಗಿ ತುಂಬ ದೊಡ್ಡ ತ್ಯಾಗನೆ ಮಾಡಿದ್ದಾನೆ. ಭರತ್ ಹುಟ್ಟಿದಾಗಿನಿಂದಲೂ ಚಿನ್ನದ ಸ್ಪೂನ್ ಹಿಡಿದವನು. ಇವನಿಗೂ ಇಷ್ಟೊಂದು ಬೇಸರವೆಂದರೆ ದುಡ್ಡಿಂದ ಮನಃಶಾಂತಿ ಸಿಗಲ್ಲ ಅಂತಾಯಿತು. ಜೀವನವೆಂದರ ಮೇಲೆ ಖುಷಿ ಅನ್ನೋದೇ ಇರುವುದಿಲ್ಲವ? ನನ್ನದು ಮಿಡಲ್ ಕ್ಲಾಸಿನ ಫ್ಯಾಮಿಲಿ. ಇಷ್ಟಪಡುವುದನ್ನು ತಗೊಳ್ಳುವುದಕ್ಕೆ ಕಷ್ಟಪಡುವಂತಹ ಸ್ಥಿತಿ ನನ್ನದಾಗಿತ್ತು. ನಾನು ಓದಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ನಮ್ಮ ಮನೆಯಲ್ಲಿ ಆರ್ಥಿಕ ಸ್ಥಿತಿ ತಕ್ಕಮಟ್ಟಿಗೆ ಸುಧಾರಿಸಿತು. ಆದರೆ ಅಮ್ಮ ಖುಷಿಯಿಂದ ಇಲ್ಲದೇ ಇದ್ದಾಗ ಅಮ್ಮನ ಖುಷಿಯೇ ನನ್ನ ಖುಷಿ ಎಂದು ಮದುವೆಗೆ ಒಪ್ಪಿಕೊಂಡೆ. ಆಮೇಲೆ ಸಂದೀಪ್ ಅವರ ಕುತಂತ್ರದಿಂದ ಆಕಾಶ್ ನನ್ನ ಲೈಫ್ನ ಹಾಳು ಮಾಡಿಬಿಟ್ಟ. ಮಿಥುನ್ ನನ್ನನ್ನು ಬಿಟ್ಟು ಹೋದ. ಆಕಾಶ್ ಸಾವು, ಅದ್ವಿತ್ ಕಣ್ಮರೆಯಾಗಿದ್ದು ನನ್ನ ಜೀವನವೇ ಮುಗಿದು ಹೋಯ್ತೇನೋ ಅನ್ನಿಸಿಬಿಟ್ಟಿತು.
ಆಮೇಲೆ ಸಿಕ್ಕಿದ ವಿರಾಟ್. ಭರತ್ ನನ್ನ ಲೈಫ್ನ ಬದಲಾಯಿಸಿ ಬಿಟ್ಟರು. ಎಷ್ಟರ ಮಟ್ಟಿಗೆ ಎಂದರೆ ಈಗ ಹೊರಗೆ ಹೋದರೆ ನನ್ನನ್ನು ನನ್ನ ಶ್ರಾವ್ಯ ಬ್ರ್ಯಾಂಡ್ನಿಂದಲೇ ಗುರುತು ಹಿಡಿಯುವ ಮಟ್ಟಿಗೆ. ಅಬ್ಬ, ನನ್ನೆಲ್ಲ ಮನದ ಮಾತುಗಳು ಮುಗಿದರೂ ಇವನು ತಲೆ ಎತ್ತಿ ನೋಡುವುದಿಲ್ಲ. ಬಂದ ವಿಷಯ ಏನು ಅಂತಾನು ಕೇಳುತ್ತೇ ಇಲ್ಲವಲ್ಲ. ನಾನೇ ಮಾತನ್ನು ಶುರು ಮಾಡಬೇಕಾದ ಅನಿವಾರ್ಯ. ಭರತ್, ನೀನು ಖುಷಿಯಾಗಿ ಇರುವುದಕ್ಕೆ ನಾನು ಏನು ಮಾಡಬೇಕು ಎಂದಿದ್ದೆ. ನನ್ನ ಕಣ್ಣ ಮುಂದೆಯೇ ಇರಬೇಡ ಎಂದಿದ್ದ ಭರತ್. ಯು ಡಬ್ಬ ಫಿಲೋ, ನಿನ್ನ ಜೊತೆಗಿದ್ದು ಸಂಸಾರ ಮಾಡೋಣ ಅಂತ ಬಂದರೆ ಕಣ್ಣ ಮುಂದೆಯೇ ಇರಬೇಡ ಅಂತೀಯಲ್ಲ. ಆಯಿತು ಆಯಿತು, ಒಂಟಿಯಾಗಿ ಸತ್ತು ಒಂಟಿಯಾಗಿ ನರಕಕ್ಕೆ ಹೋಗು ಎಂದೇಳಿ ಎದ್ದು ನಿಂತೆ. ಅವನ ಕಣ್ಣುಗಳು ತುಂಬಿದ್ದವು. ಕಣ್ಣೆತ್ತಿ ಇದೇ ಮೊದಲ ಬಾರಿ ಅವನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದು. ನಿಜಾನ ಎಂದಿದ್ದ. ಯಾವುದು? ಅದೇ, ನನ್ನ ಜೊತೆಯಲ್ಲಿ ಸಂಸಾರ ಮಾಡೋಕೆ ನಿನ್ನದು ಯಾವುದೇ ಅಭ್ಯಂತರವಿಲ್ಲವೆಂದು. ನಿನ್ನ ಜೊತೆ ಸಂಸಾರ ಮಾಡೋಕೆ ನನ್ನದು ಯಾವುದೇ ಅಭ್ಯಂತರವಿಲ್ಲ. ಆದರೆ ಒಂಟಿಯಾಗಿ ಸಾಯುತ್ತೇನೆ ಎಂದರೆ ನಾನು ಬರಲ್ಲ ಎಂದಿದ್ದೆ ಕಣ್ಣು ಹೊಡೆದು ನಗುತ್ತಾ. ಎಲೆ ಸೊಕ್ಕಿನ ಹುಡುಗಿ ಎಂದಿದ್ದ ನನ್ನ ಹತ್ತಿರ ಬಂದು. ಪೊಗರಿನ ಹುಡುಗ ಎಂದು ಕೋಪದಲ್ಲಿ ಅವನನ್ನು ನೋಡಿದೆ. ಕೆಲ ಸಮಯದ ನಂತರ ಇಬ್ಬರು ಜೋರಾಗಿ ನಕ್ಕು ಬಿಟ್ಟವು. ನಮ್ಮ ಈ ರೀತಿಯ ಮಾತುಗಳಿಗೆ ನನ್ನನ್ನು ಗಟ್ಟಿಯಾಗಿ ಹಪ್ಪಿದವ. ಸಾರಿ ಕಣೆ, ನಾನು ಆ ರೀತಿ ಮಾತನಾಡಬಾರದಿತ್ತು. ನಿನ್ನ ಜೀವನಕ್ಕೆ ವಿಲನ್ ಆಗಿ ಬಂದು ಬಿಟ್ಟೆ ಅನಿಸುತ್ತೆ. ಆದರೆ ನೀನು ಮಾತ್ರ ನನ್ನ ಜೀವನದ ದೇವತೆ. ನಿನ್ನಿಂದಲೇ ವುಮೆನ್ ಪವರ್ ಬಗ್ಗೆ ಗೊತ್ತಾಗಿದ್ದು ಎಂದಿದ್ದ ಭರತ್. ತಪ್ಪು ನಿನ್ನದಲ್ಲವೆಂದ ಮೇಲೆ ಎಷ್ಟು ಸಲ ಕ್ಷಮೆ ಕೇಳ್ತೀಯೋ ಹುಡುಗ. ನನ್ನದು ಸಾರಿ, ತುಂಬ ಕಾಯಿಸಿಬಿಟ್ಟೆ ಎಂದಿದ್ದೆ. ನೀನು ಕ್ಷಮೆ ಕೇಳಬೇಡ ಕಣೆ, ನನಗೆ ಸಹಿಸಲು ಅಸಾಧ್ಯ. ರಾಣಿಯರು ಯಾವತ್ತೂ ಕ್ಷಮೆ ಕೇಳಬಾರದು ಎಂದಿದ್ದ. ನನ್ನ ಅಜ್ಜಿ ನನ್ನನ್ನು ರಾಣಿ ಅಂತ ಕರೆಯುತ್ತಿದ್ದರು. ಅದಾದ ಮೇಲೆ ನನ್ನನ್ನು ರಾಣಿ ಅಂತ ಕರೆದಿದ್ದು ಭರತ್. ಕಣ್ಣುಗಳು ತುಂಬಿದ್ದವು. ಎಲ್ಲ ಹೆಣ್ಣಿನ ಗೆಲುವಿನ ಹಿಂದೆ ಪುರುಷರು ಇದ್ದೇ ಇರುತ್ತಾರೆ ಅನಿಸುತ್ತೆ. ನನ್ನ ಗೆಲುವಿನ ಮುಖ್ಯ ಕಾರಣ ನನ್ನ ಅಜ್ಜಿ ಮತ್ತು ಭರತ್. ನೀನು ಕೂಡ ನನ್ನ ಯಶಸ್ಸಿಗೆ ಮುಖ್ಯ ಕಾರಣ ಭರತ್. ನನ್ನ ಹಣೆಗೆ ಚುಂಬಿಸಿದ. ಜಾಸ್ತಿ ಕಷ್ಟಪಟ್ಟಿದ್ದು ನೀನೇ ಕಣೆ. ನನ್ನದು ಮುಗುಳುನಗೆ ಅಷ್ಟೇ. ಶ್ರಾವ್ಯ, ಹಾಗೆಂದರೆ ನಿಮಗೆ ಭರತ್ ಸರ್ ಜೊತೆ ಮದುವೆಗೆ ಒಪ್ಪಿಗೆ ಇದೆ ತಾನೆ ಎಂದು ಬಂದಿದ್ದ ವಿರಾಟ್. ನಾನು ಭರತ್ನಿಂದ ಸರಿದು ನಿಂತೆ. ನನ್ನಿಂದಲೂ ಇಷ್ಟು ಚೆನ್ನಾಗಿರೋ ಹುಡುಗನ ಹುಡುಕಲು ಆಗುತ್ತಿರಲಿಲ್ಲ ಶ್ರಾವ್ಯ. ನಿನಗೆ ಭರತ್ ಸರಿಯಾದ ಜೋಡಿ. ನಿನ್ನ ಬಗ್ಗೆ ಅವನಿಗೆ ಪ್ರೀತಿ ಜೊತೆಗೆ ಗೌರವವೂ ಇದೆ. ನನಗೆ ಮತ್ತು ನಿಮ್ಮ ಅಪ್ಪನಿಗೆ ನಿನ್ನ ಮೇಲಿದ್ದ ಕೋಪವನ್ನು ಮಂಜಿನಂತೆ ಕರಗಿಸಿಬಿಟ್ಟಿದ್ದ ಭರತ್. ಮತ್ತೊಮ್ಮೆ ಸಾರಿ ಕಣೆ ಶ್ರಾವ್ಯ ಎಂದಿದ್ದರು ನನ್ನಮ್ಮ. ಅಮ್ಮ, ಸಾರಿ ಎಲ್ಲ ಯಾಕೆ, ನಿನಗೆ ಯಾರು ಇಷ್ಟನೋ ಅವರ ಜೊತೆಯೇ ನನ್ನ ಮದುವೆ ಎಂದಿದ್ದೆ ಭರತ್ಗೆ ಕಣ್ಣು ಹೊಡೆದು. ಅವ ಹುಡುಗಿಯರಂತೆ ಬ್ಲಾಶ್ ಮಾಡುತ್ತಾ ನಿಂತಿದ್ದ. ಅಂದರೆ ಹುಡುಗರಿಗೂ ನಾಚಿಕೆ ಬರುತ್ತೆ ಅಂತಾಯಿತು. ಮನದಲ್ಲಿ ನಕ್ಕು ಬಿಟ್ಟಿದ್ದೆ ಭರತ್ನ ವರ್ತನೆಗೆ. ಕೊನೆಗೆ ನಿಂತು ಹೋದ ರೆಸಾರ್ಟ್ನಲ್ಲೇ ಮದುವೆ ಅದ್ದೂರಿಯಾಗಿ ಭರತ್ ಜೊತೆ ನಡೆದಿತ್ತು. ಮದುವೆ ಇಷ್ಟವಿಲ್ಲದ ನನಗೆ ಭರತ್ನಿಂದ ಪ್ರೀತಿ ದೊರೆಯಿತು. ನನ್ನ ಜೀವನ ಪರ್ಫೆಕ್ಟ್ ಅಂತೆನಿಸಲು ಶುರುವಾಗಿತ್ತು. ಅದ್ವಿತ್ ಭರತ್ ಜೊತೆ ಬೆರೆಯತೊಡಗಿದ್ದೆ. ನನಗೂ ಮತ್ತು ಭರತ್ಗೆ ಅವನೇ ಮೊದಲನೆಯ ಮಗನಾಗಿದ್ದ. ನೋಡುತ್ತಲೇ ಭರತ್ನ ಅಪ್ಪ ಅಂತಾನು ಕರೆಯತೊಡಗಿದ್ದ. ಭರತ್ ಕೂಡ ಅದ್ವಿತ್ನ ಚೆನ್ನಾಗಿಯೇ ನೋಡಿಕೊಳ್ಳುತ್ತಾ ಇದ್ದ. ನನ್ನ ಶ್ರಾವ್ಯ ಬ್ರ್ಯಾಂಡ್ ಅಂದುಕೊಂಡಂತೆ ವರ್ಲ್ಡ್ ವೈಡ್ ಜನಪ್ರಿಯಗೊಳಿಸಿತು. ನನ್ನ ಜೀವನ ನನ್ನ ನಿರ್ಣಯಗಳಿಂದಲೇ ಸುಂದರವಾದದ್ದು ಅಲ್ಲ. ಅದಕ್ಕೆ ಕಾರಣ ನನ್ನ ಸ್ಫೂರ್ತಿಯ ಅಜ್ಜಿ ಮತ್ತು ಸದಾ ನನ್ನ ಜೊತೆಗೆ ನಿಂತ ವಿರಾಟ್ ಮತ್ತು ಭರತ್ನಿಂದ. ಮುಕ್ತಾಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.